ನಮಸ್ಕಾರ. ಜಿ ಅಚೀವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಜಿ ಅಚೀವರ್ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ಅಪೂರ್ವ ಅತಿಥಿಯನ್ನ ಪರಿಚಯ ಮಾಡಿ ಕೊಡ್ತಾ ಇದ್ದೇವೆ. ಹೌದು, ಈಕೆ ಪ್ರಶಸ್ತಿಗಳ ಸರದಾರರು ಅಂತಾನೆ ಹೇಳಬಹುದು. ಸಮಾಜವನ್ನ ತನ್ನ ಮನೆಯಂತೆ ಪರಿಗಣಿಸಿ ಪ್ರತಿಯೊಬ್ಬರಿಗೂ ಕೂಡ ಸ್ಪಂದನೆಯನ್ನು ಕೊಡುವಂತಹ ಮಾತೃ ಹೃದಯ. ಇನ್ನು ಅದೇ ಸಮಾಜದಲ್ಲಿರುವಂತಹ ಮಹಿಳೆಯರನ್ನ ಮನೆ ಮಕ್ಕಳಂತೆ ಪರಿಗಣಿಸಿ ಅವರ ಕಷ್ಟ ನಷ್ಟಗಳಿಗೆ ಸ್ಪಂದಿಸುವಂತಹ ಮಮತಾಮಯಿ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶಾಂತಾ ರಾಮಸ್ವಾಮಿ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶ್ರೀಮತಿ ಶಾಂತಾ ರಾಮಸ್ವಾಮಿ ಸಮಾಜ ಸೇವಕರು. ಮೂಲತಃ ದೇವನಹಳ್ಳಿಯವರಾದ ಶಾಂತಾ ರಾಮಸ್ವಾಮಿಯವರು 50 ವರ್ಷಗಳಿಂದ ಹಿರಿಯರು ಕಟ್ಟಿ ಬೆಳೆಸಿದ ಬನಶಂಕರಿ ಮಹಿಳಾ ಸಮಾಜದ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಬನಶಂಕರಿ ಮಹಿಳಾ ಸಮಾಜದಿಂದ ನಿರಂತರ ಸಮಾಜ ಸೇವೆ ಮಾಡಲಾಗ್ತಾ ಇದೆ. 200ಕ್ಕೂ ಹೆಚ್ಚು ಸರಳ ವಿವಾಹ ಕಾರ್ಯಕ್ರಮ, ಮಕ್ಕಳಿಗೆ ಕಾರ್ಗಿಲ್ ಕುರಿತ ಮಾಹಿತಿ, ದೇಶ ಸೇವೆಯ ಜಾಗೃತಿ ಮೂಡಿಸಲಾಗುತ್ತಿದೆ. ಅಂಗವಿಕಲನಿಗೆ ಅಂಗಡಿ ಹಾಕಿಕೊಟ್ಟು ಆಸರಿಯಾದವರು ಶಾಂತಾ ರಾಮಸ್ವಾಮಿ. ಜೈ ಜವಾನ್ ಜೈ ಕಿಸಾನ್ ಕಾರ್ಯಕ್ರಮದಲ್ಲಿ 10 ಜನರಿಗೆ 2,000 ರೂಪಾಯಿ ಧನ ಸಹಾಯ, ಕಂಪ್ಯೂಟರ್ ಲ್ಯಾಬ್, ಮಕ್ಕಳಿಗೆ ಲ್ಯಾಪ್ಟಾಪ್, ಸೈಕಲ್ ವಿತರಣೆ ಮಾಡಿದ್ದಾರೆ. ಮಹಿಳಾ ಮಣಿಗಳ ನಿರಂತರ ಸೇವೆಗೆ ಸಮಾಜದ ಅಪಾರ ಮನ್ನಣೆ ಸಿಗ್ತಾ ಇದ್ದು, ಶಾಂತಾ ರಾಮಸ್ವಾಮಿ ನೇತೃತ್ವದಲ್ಲಿ ಸಾಮಾಜಿಕ ಕಾರ್ಯ ನಿರಂತರವಾಗಿದೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಸುಮಾರು ಪ್ರಶಸ್ತಿಗಳು ಬಂದಿದೆ. ಆ ಪ್ರಶಸ್ತಿಗಳ ಜೊತೆಲಿ ಜಿ ಕನ್ನಡದವರು ನಮ್ಮಂಥವ್ರನ್ನ ಗುರುತಿಸಿದ್ದಾರೆ. ನಿಜವಾಗ್ಲೂ ಹೆಮ್ಮೆ. ನನಗೆ ಆಸ್ಟ್ರೇಲಿಯಾದಲ್ಲೂ ಪ್ರಶಸ್ತಿ ಬಂತು. ನಮಗೆ ಈ ಸಮಾಜ ಸೇವೆ ಮಾಡೋ ಜೊತೆಲಿ ಇಂಥ ಅವಾರ್ಡ್ಗಳು ಕೊಟ್ಟಾಗ ಇನ್ನು ಹೆಚ್ಚಿನ ರೀತಿಲಿ ನಾವು ಸಮಾಜ ಸೇವೆ ಮಾಡಬೇಕು ಅಂತ ಒಂದು ಹೆಜ್ಜೆ ಮುಂದೆ ಹೋಗಲಿಕ್ಕೆ ನಮಗೊಂದು ಸ್ಫೂರ್ತಿ ಕೊಡ್ತಾ ಇದ್ದಾರೆ ಮಾಧ್ಯಮಗಳದವರು. ಸಮಾಜನೇ ನನ್ನ ಮನೆ, ಸಮಾಜನೇ ನನ್ನ ಕುಟುಂಬ ಅಂತ ಇಷ್ಟು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಿಂತ್ಕೊಂಡಿದ್ದೀರಿ. ಮಹಿಳಾ ಸಮಾಜವನ್ನು ಕಟ್ಟಿದ್ದೀರಿ. ಬನಶಂಕರಿ ಮಹಿಳಾ ಸಮಾಜ ಅಂದರೆ ಇವತ್ತು ಖ್ಯಾತಿಯನ್ನು ಪಡ್ಕೊಂಡಿದೆ. ಇದರ ಜೊತೆಗಿನ ನಿಮ್ಮ ನಂಟು ಹೆಂಗೆ ಆರಂಭ ಆಯಿತು? ಇದನ್ನು ಈ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅನ್ನೋದಾದರೆ ಏನಾದರೂ ಒಂದು ಪ್ರೇರಣೆ ಇರುತ್ತಲ್ಲ, ಅದರ ಬಗ್ಗೆ ತಿಳಿಸ್ಕೊಡಿ. ಹೌದು, ನಾನು ಸಮಾಜಕ್ಕೆ ಎಂಟ್ರಿ ಕೊಟ್ಟಾಗ ಮಾಮೂಲಿ ಒಂದು ಸದಸ್ಯಲಾಗಿ ಸಮಾಜಕ್ಕೆ 1985ರಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದು. ಸಾಮಾನ್ಯ ಸದಸ್ಯಳಾಗಿ ಹೋಗಿದ್ದು. ಒಂದು ಜವಾಬ್ದಾರಿಯುತವಾಗಿ ಒಂದು ಕೆಲಸವನ್ನ ಕೊಡ್ತಾರೆ. ಅದನ್ನ ಭಾರಿ ನಿಷ್ಠೆಯಿಂದ ಮಾಡಿ ಒಂದು ಹೆಸರು ಬಂತು ಅದಕ್ಕೆ. ಆ ಹೆಸರು ಬಂದಿದ್ದಾದ್ಮೇಲೆ ನನ್ನನ್ನ ಕಮಿಟಿಗೆ ತಗೊಂತಾರೆ. ಆ ಕಮಿಟಿಗೆ ತಗೊಂಡಾದ್ಮೇಲೆ 2 ವರ್ಷ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇರ್ತೀನಿ. ಸರಳ ವಿವಾಹ, ಅವಾಗ್ಲಿಂದನೇ ಸರಳ ವಿವಾಹ ಮಾಡೋದು, ಮತ್ತೆ ಎಜುಕೇಶನ್, ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಅದೆಲ್ಲ ನನಗೆ ಒಂದು ಕಾನ್ಸೆಪ್ಟ್ ಕೊಡ್ತಾರೆ ನನಗೆ, ಇದನ್ನ ನಿಭಾಯಿಸು ಅಂತ. ಅದು ಮಾಡಿದಾಗ ಸಕ್ಸಸ್ ಆಯ್ತು. ಅಲ್ಲಿಂದಾಚೆಗೆ ನನಗೆ ಒಂದು ಸೆಕ್ರೆಟರಿ ಪೋಸ್ಟ್ ಅಂತ ನನಗೆ ಕೊಡ್ತಾರೆ. ಅಲ್ಲಿಂದಾಚೆಗೆ ಸೆಕ್ರೆಟರಿ ಪೋಸ್ಟ್ ಕೊಟ್ಟ ಮೇಲೆ ನಾನು ಹಿಂತಿರುಗ್ಲೇ ಇಲ್ಲ. ಯಾವ್ಯಾವ್ದು ಯಾರು ಏನ್ ಕೆಲಸ ಮಾಡಬಾರ್ದು ಆ ಕೆಲಸಗಳನ್ನೆಲ್ಲ ನನಗೆ ಒಂದು ಸಾಮಾನ್ಯ ಜ್ಞಾನದ ಇರೋಳು ಅಷ್ಟೇನೆ. ನಾವೇನ್ ಅಂತ ಎಜುಕೇಶನ್ ಇರ್ಲಿಲ್ಲ ನನಗೆ. ಒಂದು SSLC ನಾನು ಓದ್ ಬಂದಿದ್ದು, ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ದು. ನಂತರ ನಮ್ಮ ಸಿದ್ಧಗಂಗಾ ಮಠದ ಶಾಲೆಯಲ್ಲಿ ನಾನು ಓದಿದ್ದು. ನಮ್ಮ ಶ್ರೀಗಳ ನಡೆದಾಡ ದೇವರು ಇದರಲ್ಲಿ ಓದಿದ್ದು. ಅವ್ರ ಜ್ಞಾನದಿಂದನೋ ಅವ್ರು ಮೆಟ್ಟಿದ್ದು ಪಾದಗಳಿಂದನೋ ನಮಗೆ ಅದೊಂದು ಕರಗತವಾಗಿ ಒಂದ್ ಸ್ವಲ್ಪ ಸೇವೆ ಮಾಡೋ ಅಂತ ಕೆಲಸ ನನಗದು ದೊರೀತು. ಹಂಗಾಗಿ ನಾನು ಆ ಕೆಲಸಗಳು ಮಾಡ್ಲಿಕ್ಕೆ ತುಂಬಾ ಮುಂದ್ ಬಂದು ಕೆಲಸ ಮಾಡ್ತಿದ್ದೀನಿ ಮೇಡಮ್. ಮೇಡಮ್, ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನಿಮ್ಮ ಪೋಷಕರು, ನಿಮ್ಮ ಕುಟುಂಬದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲನೂ ದೇವನಹಳ್ಳಿ ತಾಲೂಕು ಬೂದಿಗೆರೆ ಅಂತ ಒಂದು ಗ್ರಾಮ. ಅದು ನನ್ನ ತಂದೆ ರೈತ ಕುಟುಂಬದವರು. ನನ್ನ ತಂದೆ ಫ್ರೀಡಮ್ ಫೈಟ್ರು ಆಗಿದ್ರು. ಅಲ್ಲ, ಅವರ ಇದ್ರಲ್ಲಿ ನಾನು 3ನೇ ಹೆಣ್ಣು ಮಗಳು. ನಾನು
ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಆದ್ಮೇಲೆ ಮತ್ತೆ ನಾನು ಮೂರನೇವಳು ನಾನಾಗಿ ಹುಟ್ಟುತ್ತೀನಿ. ಮೂರನೇವಳು ಹುಟ್ಟಿದಾಗ ಮೂರನೇದು ಹೆಣ್ಮಗು ಅಂತ ಅನ್ಕೊಂಡಿದ್ರು. ಆದ್ರೂ ನಮ್ಮ ಮನೇಲಿ 4 ಜನ ಹೆಣ್ಮಕ್ಳಿದ್ವಿ. ಅದ್ರಲ್ಲಿ 8 ಜನ ನಾವು ಮಕ್ಳು ಇರೋದು, 4 ಗಂಡು ಮಕ್ಳು 4 ಹೆಣ್ಣು ಮಕ್ಳು. ಆ 8 ಜನದಲ್ಲಿ ಅವ್ರು 7 ಜನನು ಹೊಸಲು ದಾಟಿ ಆಚೆ ಬಂದಿಲ್ಲ. ನಾನು ಒಬ್ಳೆ ಹೊಸಲು ದಾಟಿ ಆಚೆ ಬಂದು ಈ ಸೇವೆಗಳೆಲ್ಲ ಮಾಡಕ್ಕೆ. ನನ್ನ ತಂದೆ ಏನ್ ಫ್ರೀಡಮ್ ಫೈಟರ್ ಆಗಿತ್ತು, ಅದು ರಕ್ತ ಸಂಬಂಧದಲ್ಲಿ ಒಂಚೂರು ಬರುತ್ತೆ ಅಂತ ಹೇಳ್ತಾರಲ್ಲ, ಅವರು ಇದ್ರದ್ದು ರಕ್ತದ ಕಣ ಎಲ್ಲೋ ನನಗೊಂಚೂರು ಅಂಟ್ಕೊಂತೇನೋ ಆ ಇದರಿಂದ ನಾನು ಬಂದು ಈ ತರ ಒಳ್ಳೊಳ್ಳೆ ಕೆಲಸ ಮಾಡ್ಲಿಕ್ಕೆ ನಾನು ಬಂದಿದೆ. ಖಂಡಿತ. ಈಗ ಒಬ್ಬ ಮಹಿಳೆ ಅಂದಾಗ ಸಹಜವಾಗಿ ಈಗ ನಿಮ್ಮ ತಂದೆ ತಾಯಿಗೂ ಕೂಡ ನನಗೊಂದು ಹೆಣ್ಣು ಮಗಳಿದ್ದಾಳೆ ಅಥವಾ ಇಷ್ಟು ಜನ ಹೆಣ್ಮಕ್ಳಿದ್ದಾರೆ, ಅವ್ರನ್ನ ದಡ ಸೇರಿಸ್ಬೇಕು, ಈ ಥರದ ಮನೋಭಾವ ಇರುತ್ತೆ. ಅವ್ರಿಗೆ ಮದುವೆ ಮಾಡಿಕೊಟ್ಟು ಅವ್ರ ಮಕ್ಕಳನ್ನ ನೋಡೋದು, ಆ ಥರದೊಂದು ಭಾವನೆಗಳಿರುತ್ತೆ. ನಿಮ್ಮ ವೈವಾಹಿಕ ಜೀವನ ಯಾವ ರೀತಿ ಆಯಿತು ಅಂತ ಹೇಳಿ? ನನಗೆ SSLC ಪಾಸ್ ಮಾಡಿದ್ದಾದ್ಮೇಲೆ 1 ವರ್ಷ ಏನೋ ನಾವು ಮನೆಯಲ್ಲಿದ್ವಿ ಅಷ್ಟೇ. ಆ 1 ವರ್ಷ ಮನೆಯಲ್ಲಿದ್ದಾಗ 17 ತುಂಬಿ 18ಕ್ಕೆ ಬೀಳ್ಬೇಕಾಗಿತ್ತು. ಬಿದ್ದು ನನಗೆ ಮಾರ್ಚ್ ಅಲ್ಲಿ 17 ತುಂಬಿ 18ಕ್ಕೆ ಬೀಳುತ್ತೆ. ಮೇನಲ್ಲಿ ನನಗೆ ಮದುವೆ ಮಾಡ್ತಾರೆ. ಆಮೇಲೆ ನಮ್ ತಾಯಿ ನಮ್ಗೆ ಅಡುಗೆ ಎಲ್ಲ ಹೇಳ್ಕೊಟ್ರು. ನಮ್ ತಾಯಿ ಎಷ್ಟು, ಅವ್ರು ಏನು ಎಜುಕೇಶನ್ ಇರ್ಲಿಲ್ಲ ನನ್ನ ತಾಯಿಗೆ. ಅವರು ಸಿಟಿನಲ್ಲೇ ಬೆಳೆದಿದ್ದು ನನ್ನ ತಾಯಿನೂ, ಆದ್ರೂ ಹಳ್ಳಿಗೆ ಬರ್ತಾರೆ ನನ್ನ ತಾಯಿ. ಬಂದು ಜೀವನ ಯಾವ ರೀತಿ ಅಂದ್ರೆ ಮಕ್ಕಳನ್ನ ಕಟ್ಟಿಕೊಂಡು ತೋಟದಲ್ಲಿ ಕೆಲಸ ಮಾಡೋರು, ನಮ್ಮ ಕೈಯಲ್ಲೂ ಮಾಡ್ಸೋರು. ಆ ಕೆಸರು ಇವತ್ತು ನಮ್ಗೆ ಅದು ಅಂಟ್ಕೊಂಡಿದೆ. ಆ ಭಾಗದಲ್ಲಿ ನಾವು ಇವತ್ತು ರೈತ ಕುಟುಂಬದವರು ಅಂತಂದ್ರೆ ಎಲ್ಲ ತರದ್ರಲ್ಲೂ ನಾವು ಅನುಭವಿಸಿರೋ ಅಂತವ್ರು, ರೈತ ಕೆಲ್ಸದವರು. ಅದರಿಂದ ಆ ರೈತರ ವಂಶದಿಂದ ಬಂದಿರೋದು. ನಮ್ಗೆ ಏನೇ ಕಷ್ಟ ಬಂದ್ರು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಮೇಡಮ್. ಅದ್ ಇನ್ನಿಷ್ಟು ಕಷ್ಟ ಬರ್ಲಿ ದೇವ್ರು ಕೊಡ್ತಾನ, ಎಷ್ಟೇ ಶಕ್ತಿ ಕೊಡು ನನಗೆ, ಆ ಕಷ್ಟ ನಾನು ನಿಭಾಯಿಸಕ್ ಕೊಡೋ ಶಕ್ತಿ ಒಂದ್ ಕೊಟ್ರೆ ಆ ಕಷ್ಟ ನಾನು ನಿವಾರಣೆ ಮಾಡ್ಕೊಳಕ್ ನಂಗೆ ಶಕ್ತಿ ಇದೆ ಅಂತ ಅನ್ಕೊಂಡ್ ನಾವು ಮುನ್ನುಗ್ಗೆವೆ ಹೊರತು ನನ್ಗೆ ಆ ಕಷ್ಟ ಗೊತ್ತೇ ಆಗ್ತಿರ್ಲಿಲ್ಲ. ಹೆಣ್ಮಕ್ಳು ಅಂದ್ರೆ ಸೀಮಿತ ಪ್ರಪಂಚ. ಈಗ ಮದ್ವೆ ಆಯ್ತಪ್ಪ, ಮನೆ ಮಕ್ಕಳು ಗಂಡ ಅಂತ ಇದ್ಬೇಡ ಅನ್ನುವಂಥ ಭಾವನೆ ನಡುವೆ ನೀವು ಸಮಾಜ ಸೇವೆಗೆ ನಿಂತ್ಕೋತೀರಿ. ನಿಮ್ಮ ಕುಟುಂಬದವರು, ನಿಮ್ಮ ಪತಿ ಇರ್ಬೋದು ಅಥವಾ ಪುಟ್ ಮಕ್ಕಳಿರ್ತಾರೆ, ಆ ಸಂದರ್ಭದಲ್ಲಿ ಹೆಂಗೆ ನೀವು ನಿಭಾಯಿಸಿದ್ದು ಅಂತ? ನಮ್ಮನೆಯಲ್ಲಿ ನಮ್ಮಪ್ಪ ಮನೆ ಕಡೆಗೂ ಅದೇ ಸಪೋರ್ಟ್ ಕೊಟ್ರು. ನನ್ ಗಂಡನ ಮನೆಯವ್ರು ನನ್ಗೆ ಹೆಚ್ಚಿನ ಸಪೋರ್ಟ್ ಕೊಟ್ರು. ನನಗೆ 2 ವೀಲರ್ ಒಂದೇ ಗಾಡಿ ಬರ್ತಾ ಇದ್ದಿದ್ದು, 4 ವೀಲರ್ ನಮ್ಮ ಯಜಮಾನ್ರಿಗೆ ಬರ್ತಿರ್ಲಿಲ್ಲ, ನನಗೆ ಹೇಳ್ಕೊಟ್ರು. ಓಕೆ, ನನಗೆ ಕ್ಲಾಸಿಗೆ ಕಳ್ಸಿ ಇದ್ ಮಾಡಿ ಇವತ್ತು ನಾನೇ ಡ್ರೈವಿಂಗ್ ಮಾಡ್ತೀನಿ. ಹಂಗಾಗಿ ನನಗೆ ಅದನ್ನೆಲ್ಲ ಸಪೋರ್ಟ್ ಕೊಟ್ರು. ಪ್ರತಿಯೊಂದು ಇದ್ರಲ್ಲೂ ನಮ್ಮನೇಲಿ 2 ಕಡೆಯಿಂದನೂ, ಅತ್ತೆ ಮನೆ ಕಡೆಯಿಂದನೂ ಗಂಡನ ಮನೆ ಕಡೆಯಿಂದನೂ 2 ಕಡೆನೂ ಸಪೋರ್ಟ್ ಕೊಟ್ರು. 2 ಕಡೆ ಸಪೋರ್ಟ್ ಕೊಟ್ಟು ನಾನು ಇವತ್ತು ಮುಂದೆ ಬರ್ಲಿಕ್ಕೆ ಅವರಿಬ್ರು, ನಾನು ಅದು ಅವ್ರಿಬ್ಬರಿನಿಂದಾನೇ ನಂಗೆ ಅದು ಭಿಕ್ಷೆ ಅಂತ ಅನ್ಕೊಂತೀನಿ. ನನ್ನ ತಂದೆ ತಾಯಿ ಇರ್ಬೋದು, ನನ್ನ ಗಂಡ ಇರ್ಬೋದು, ಅದು ಮುಂದಿನ ಜನ್ಮ ಅಂತ ಇದ್ರೆ ಅದೇ ನನ್ ಮಕ್ಳು ಅದೇ ಮಕ್ಳು ಹುಟ್ಟಬೇಕು, ಅದೇ ಗಂಡ ಇರ್ಬೇಕು ಅಂತ ಕೇಳ್ಕೊಂತೀನಿ ಮೇಡಮ್. ಅದ್ಭುತ ಮೇಡಮ್. ಈಗ ಏಳು ಬೀಳುಗಳು ತೀರಾ ಸಹಜವಾಗಿ ಇದ್ದೇ ಇರ್ತವೆ. ಆಮೇಲೆ ಸಮಾಜ ಸೇವೆಯಲ್ಲಿ ಭಾಗಿಯಾದಾಗ ಮನೇಲಿ ಕೆಲವೊಮ್ಮೆ ವ್ಯತ್ಯಾಸಗಳಾಗ್ಬೋದು. ಎಂದಾದ್ರೂ ಅನ್ಸ್ಲಿಲ್ವಾ ಬೇಕಾ ಇದೆಲ್ಲ, ಬೇಡ ಅತ್ಲಗೆ ನಮ್ದಷ್ಟೇ ನೋಡ್ಕೊಂಡಿದ್ದು ಬಿಡೋಣ? ನಂಗೇನು ಅಷ್ಟೊಂದು ಅನ್ಸಿರಿಲ್ಲ ಮೇಡಮ್. ಅದೇ ನಾನು ಹೇಳಿದ್ನಲ್ಲ, ನಾವು ರೈತರು ಕಷ್ಟ, ಬಿಸಿಲು ಮಳೆ ಗಾಳಿಲಿ ನೋಡಿದವರು, ಗಟ್ಟಿತನ ಇದೆ. ಇರೋ ಹೊತ್ನಾಗ ಆ ಗಟ್ಟಿತನ ತುಂಬಾ ಇತ್ತು ನನಗೆ. ನನಗೇನು ಸಮಾಜದಲ್ಲಿ ನನಗೆ ಊದಾಗ ಹೋಗ್ತಿದ್ದೆ ನಾನು ಮುಂದ್ಗಡೆಗೆ. ಹಂಗಾಗಿ ನನಗೇನು ಅದು ಅನ್ಸ್ಲೇ ಇಲ್ಲ. ನನಗೆ ಯಾವುದೇ ಕೆಲಸ ಮಾಡಕ್ ಹೋದ್ರು, ನನಗೆ ಏನೇ ಪ್ರಾಜೆಕ್ಟ್ ತಗೊಂಡ್ರು ಸಕ್ಸಸ್ ಆಗಿ ನಾನು ಮಾಡ್ತಿದ್ದೆ. ಅದು ಎಷ್ಟು ಇದಿರುತ್ತೋ ನಾನು ಬಡ್ಜೆಟ್ ಹಾಕೊಳ್ಳೇನೆ, ಆ ಬಡ್ಜೆಟ್ ತಕ್ಕಂಗೆ ಸಮಾಜನ ನಡೆಸ್ಕೊಂಡು ಮಾಡಿ. ಬಟ್ ನಮ್ಮ ಸಮಾಜ ನನಗೆ ಹಿರಿಯರು ಕಟ್ಟಿದ್ದು ಮೇಡಮ್, ಇದು ನಾನು ಕಟ್ಟಿದ ಸಮಾಜ ಅಲ್ಲ. ಹಿರಿಯರು ಇವರಿದೆ, ಸುಶೀಲಮ್ಮ ಅಂತ ಫೌಂಡರು, ವಾಸಂತಿ ಇದ್ದಾರೆ, ಲಲಿತಾ ಗೋಪಾಲ್ ಸ್ವಾಮಿ, ಅಂಬಾ, ಇವ್ರುಗಳೆಲ್ಲರೂ ಇದ್ರು. ಆಮೇಲೆ ಅಲ್ಮೇಲು ಅನ್ನೋರು, ಇವ್ರುಗಳು ಘಟಾನುಘಟಿಗಳು ಮೇಡಮ್. ಅವರು 5 ಜನ ಇದ್ರು. ತುಂಬಾ ಒಳ್ಳೆ ಸಂಪ್ರದಾಯದ ಹೆಣ್ಣು ಮಕ್ಳು, ಬ್ರಾಹ್ಮಿನ್ಸ್ ನೆಲ್ಲ ಇದ್ದವರು ಅವರು. ಅವ್ರ ಹತ್ರ ನಾವು ತರಬೇತಿಗಳು ತಗೊಂಡು ನಮಗೆ ಯಾವ ಮಟ್ಟಕ್ಕೆ ಸಮಾಜನ ಯಾವ ರೀತಿಗೆ ತಗೊಂಡೋಗ್ಬೇಕು, ಯಾವ ರೀತಿನಲ್ಲಿ ಇರಬೇಕು, ಯಾವ ರೀತಿ ಫೇಸ್ ಮಾಡಬೇಕು, ಅದನ್ನೆಲ್ಲ ನಮ್ಗೆ ಹೇಳ್ಕೊಡೋರು ಪಾಪ. ಅವರು ಯಾವತ್ತಿಗೂ ನಮ್ಗೆ ಜಾತಿ ಭೇದ ಮಾಡಿರಲಿಲ್ಲ, ಜಾತಿ ರಾಜಕೀಯ ಯಾವತ್ತಿಗೂ ಮಾಡ್ಲಿಲ್ಲ ಅಲ್ಲಿ. ಇವತ್ತಿಗೂ ನಾವು ಅಷ್ಟೇ ಎಲ್ಲ ಜನಾಂಗದವರು ಇದ್ದಾರೆ ನಮ್ಮಲ್ಲಿ, 2 ಜನಾಂಗ ಬಿಟ್ಟು. ಬಟ್ ನಾವು ಯಾವತ್ತಿಗೂ ನಾವು ನೀವು ಈ ಜಾತಿ ಆ ಜಾತಿ ಅಂತ ನಾವ್ ಯಾರು ಗೊತ್ತು ನಾವು ಮಾಡಲ್ಲ. ಎಲ್ಲ ಸದಸ್ಯರು ಸೇರ್ಬಿಟ್ರೆ ನಾವು ಅಕ್ಕ ತಂಗಿರು ಒಂದು ಕುಟುಂಬ ಇದ್ದಂಗೆ ಇರ್ತೀವಿ.
ಸೂಪರ್. ಬಟ್ ನಂಗೆ ಒಂದೇನು ಅಂದ್ರೆ ನಾನು ತುಂಬಾ ಸ್ಟ್ರಿಕ್ಟ್ ಜಾಸ್ತಿ. ಆ. ಒಂದು ಕೆಲಸ ಕೊಟ್ಟ ಮೇಲೆ ಅವರು ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ಬೇಕು ನನಗೆ. ಆ ಕೆಲಸ ಮಾಡಿಲ್ಲ ಅಂದ್ರೆ ನಾನು ಸ್ವಲ್ಪ ಬೈತೀನಿ ನಾನು. ಅದೊಂದು ಅವ್ರಿಗೆ ಒಂದು ಇರ್ಸು ಮುರ್ಸು ಆಗುತ್ತೆ ಅವ್ರಿಗೆ. ಆಮೇಲೆ ನಾನು ಅದನ್ನ ಹೇಳ್ತೀನಿ, ನೀನ್ ಮಾಡಿದ ತಪ್ಪು ಈ ತರ ಮಾಡಬಾರ್ದು ಅಲ್ವಾ ಅಂತ ಹೇಳ್ತೀನಿ. ಆಮೇಲೆ ನಾವು ಕ್ಯಾಶುಯಲ್ ಆಗಿ ಓ ಅವ್ರು ಅದಕ್ಕೋಸ್ಕರನೇ ನಾನು ಅಂದಿರೋದು ಅಂತ ಪಾಪ ಅವರು ತಿಳ್ಕೊಂತಾರೆ. ಅವರು ನನ್ ಮೇಲೆ ಇದ್ ಮಾಡಲ್ಲ, ನಾನು ಅವ್ರ ಮೇಲೆ ಇದ್ ಮಾಡಲ್ಲ. ಹಂಗಾಗಿ ನಾವು ಅದನ್ನ ಸಮಾಜನ ಆ ರೀತಿಲೇ ತಗೊಂಡೋಗ್ತಾ ಇದ್ದೀವಿ. ಖಂಡಿತ. ಈ ಸಮಾಜದ ಮೂಲಕ ಹಲವಾರು ಸಾಮಾಜಿಕ ಕಾರ್ಯಗಳು ಮೇಡಮ್. ಮೊದಲನೇದಾಗಿ ನಾನು ಉಲ್ಲೇಖ ಮಾಡೋದಾದ್ರೆ ಕೋವಿಡ್ ಸಮಯ ನಾವು ನೆನಪಿಸ್ಕೊಳ್ಳೇಬೇಕು. ಆ ಸಂದರ್ಭದಲ್ಲಿ ನಿಮ್ಮ ಸಮಾಜ ಜನರ ಜೊತೆಗೆ ನಿಂತ್ಕೊಳ್ಳುತ್ತೆ, ಇದನ್ನ ನೆನಪು ಮಾಡ್ಕೋಬಹುದಾ? ಹೌದು, ತುಂಬಾ ಈ ಕೋವಿಡ್ ನಲ್ಲಿ ನನಗೆ ನಾನು ಹೋಗೋಣ ಅಂದ್ರೆ ನಮ್ಮನೇಲಿ ಮಕ್ಕಳು ಬಿಡ್ತಿರ್ಲಿಲ್ಲ. ಒಂದು ತಂದೆನ್ ಕಳ್ಕೊಂಬಿಟ್ಟಿದೀನಿ, ತಾಯಿನ ಕಳ್ಕೊಳ್ಳೋದು ಬೇಡ, ನಮ್ಗೆ ಎಷ್ಟ್ರ ಮಟ್ಟಿಗೆ ನನ್ನ ತಾಯಿ ನನ್ನ ಜೊತೆಲಿ ನಿಂತ್ಕೊಂಡ್ಲು ಅನ್ನೋದೊಂದು ಅವ್ರಿಗಿತ್ತು. ಬಿಡ್ತಾನೆ ಇರ್ಲಿಲ್ಲ. ಆದ್ರೂ ಕದ್ದು ಮುಚ್ಚಿ ಹೋಗಿರೇನಿ. ಮನೇಲಿ ನಮ್ಮನೆಗೆ ಎಲ್ರಿಗೂ ಕೋವಿಡ್ ಬಂದಿತ್ತು, ನನಗ್ ಬಂದೇ ಇರಲಿಲ್ಲ. ನಿನಗೂ ಬಂದಿದೆ ಅಂತಾನೆ ನನ್ನ ಹತ್ರ ಆರ್ಗ್ಯೂ ಮಾಡೋರು. ನೀನೇನ ಆರ್ಗ್ಯೂ ಮಾಡ್ಕೊಂಡು ನನಗ್ ಬಂದಿಲ್ಲ, ಅದು ಬಂದ್ ಹೋಗಿರುತ್ತೆ, ನಿಮಗ್ ಗೊತ್ತಾಗಲ್ಲ ಅಂದ್ರು. ಆದ್ರೂ ನನಗ್ ಶಕ್ತಿ ಇದೆ, ನಿಮಗ್ ಶಕ್ತಿ ಇಲ್ಲ. ಬಟ್ ನಾವು ಆತರ ಬೆಳೆದಿರೋದು, ನೀವು ಸಿಟಿನಲ್ಲಿ ಬೆಳೆದಿರೋದು, ನಿನಗೆ ನನಗೆ ಅಷ್ಟೇ ವ್ಯತ್ಯಾಸ ಇರೋದು ಅಂತ ಹೇಳೇನಿ ಮಕ್ಕಳಿಗೆ. ಬಟ್ ಆ ಟೈಮಲ್ಲಿ ನನ್ನ ಮಕ್ಕಳನ್ನೂ ನೋಡ್ಕೊಂಡು ಹೊರಗಡೆ ಇದಕ್ಕೆ ಒಬ್ರು ಡಾಕ್ಟರ್ ಸುನಿಲ್ ಅಂತ ಸಿಕ್ಕಿದ್ರು ನನಗೆ. ಅವರು ಯಾವ್ದೋ ಮುಖಾಂತರ ನನಗೆ ಇದ್ ಮಾಡ್ಬಿಟ್ಟು, ಸಮಾಜದಲ್ಲಿ ಸೋಷಿಯಲ್ ಸರ್ವಿಸ್ ಮಾಡ್ತೀರಾ, ಈ ತರ ಆಕ್ಸಿಜನ್ ಬೇಕು, ಸ್ಲಮ್ಗಳಲ್ಲಿ ಪಾಪ ಮೆಡಿಸನ್ ಕೊಡಕ್ಕೂ ಅವ್ರಗಳ ಹತ್ರ ಯಾರು ಇದ್ ಮಾಡಕ್ಕೆ, ಹಾಸ್ಪಿಟಲ್ಗೆ ಹೋಗಕ್ಕೆ ಇರಲಿಲ್ಲ ಮೇಡಮ್. ಅವ್ರ ಜೊತೆಗೆ ನಾನ್ ನಿಂತ್ಕೊಂಡು ಅವ್ರಿಗೆ ಆಕ್ಸಿಜನ್ ಕಿಟ್, ಇದು ಸಿಲಿಂಡರ್ ಇರ್ಬೋದು, ಪಿಪಿ ಕಿಟ್ ಇರ್ಬೋದು, ಮಾಸ್ಕ್ಗಳು ಇರ್ಬೋದು, ಪ್ರತಿಯೊಂದು ನಾನು ಅವ್ರಿಗೆ ಸಬ್ಮಿಟ್ ಮಾಡ್ತಾನೆ ಇದ್ದೆ. ಅಮೌಂಟ್ ಆಗ್ತಿದೆ, ಅವರು ಕರ್ಕೊಂಡು ತಗೊಂಡೋಗಿ ಮಾಡಿದ್ದಾದ್ಮೇಲೆ ಅಲ್ಲಿಂದನ್ನೆಲ್ಲ ಪಿಕ್ಚರು ಕೊಟ್ಟು ಮಾಡಿ, ನಾನು ಬರ್ತೀನಿ ಸರ್ ಅಂದ್ರೆ, ಇಲ್ಲ ನಿಮ್ಮ ಮನೇಲಿ ಇದ್ ಮಾಡ್ತಾರೆ, ಬೇಡ ಮೇಡಮ್ ಪರವಾಗಿಲ್ಲ ನೀವು ಚೆನ್ನಾಗಿರಿ, ನಾನೇ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಪಾಪ ಫುಲ್ ಟ್ರೀಟ್ಮೆಂಟ್ ಕೊಟ್ರು. ಅವ್ರನ್ನೂ ಇವತ್ತು ನಾವು ನೆನೆಸ್ಬೇಕು. ನನಗೊಂದು ಸಹಾಯಕ್ಕೆ ನಾನು ಅವ್ರ ಜೊತೆಗೆ ಸಹಾಯ ಮಾಡ್ದಂಗೆ ಅನಿಸ್ತು ನನಗೆ. ಖಂಡಿತ. ಇನ್ನು ಆ ಹೃದಯದ ಸಮಸ್ಯೆ ಇದ್ದವ್ರಿಗೆ, ಕ್ಯಾನ್ಸರ್ ಇದ್ದವ್ರಿಗೆ, ಕಣ್ಣಿನ ಸಮಸ್ಯೆ ಇದ್ದವ್ರಿಗೂ ಕೂಡ ನೀವು ನೆರವಾಗ್ತೀರಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಒಂದು ನೀವು ನನ್ನ ಹತ್ರ ಫೋಟೋ ಸಿಗ್ಲಿದೆ, ಒಂದು ಶಸ್ತ್ರಚಿಕಿತ್ಸೆ ಅಂತಂದ್ರೆ ಒಂದು ಗ್ರಾಮೀಣ ಭಾಗದಲ್ಲಿ ನಮ್ಮ ದೇವನಹಳ್ಳಿ ತಾಲೂಕಿನಲ್ಲೇ ಮಗು ಹುಟ್ಟುತ್ತೆ, ಈ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ. ಅದು ಅಬ್ನಾರ್ನಲ್ಲಿ ಇರುತ್ತೆ ಮಗು. ಅದೇನ್ ಮಾಡ್ತಾರೆ, ಮಗುನ ಇದ್ರಲ್ಲಿ ಇಡ್ತಾರೆ, ಇಂಟೆನ್ಸಿವ್ ಕೇರ್ ಅಲ್ಲಿ ಇಡ್ತಾರೆ. ಆ ಇಂಟೆನ್ಸಿವ್ ಕೇರ್ ಅಲ್ಲಿ ಇಟ್ಟಾಗ ಮಗುಗೆ ಕ್ಲೋಸ್ ಮಾಡ್ಬೇಕು ಕಣ್ಣು ಕ್ಲೋಸ್ ಮಾಡಲ್ಲ ಮೇಡಮ್ ಅವರು. ಅದು ಮಗು ಯಾವಾಗಂದ್ರೆ ಅವಾಗ ತೆಗಿತ, ಅದು ಕರೆಕ್ಟ್ ಬಾರ್ನ್ ಅಲ್ವಾ ಅದು ಅವಾಗ ತಾನೇ ಹುಟ್ಟಿರುತ್ತೆ, ಅದಕ್ಕೆ ಗೊತ್ತಾಗಲ್ಲ. ಅದು ಹಳ್ಬೇಕಾದ ಕಣ್ ತೆಗೆದು ಬಿಡುತ್ತೆ. ಒಂದು ಕಣ್ಣು ಏನ್ ಮಾಡುತ್ತೆ, ಅದ್ ತೆಗ್ದಾಗ ಏನ್ ಮಾಡುತ್ತೆ, ಆ ರೇಸ್ ಬಿದ್ದು ಕಣ್ಣು ಒಂದು ಇದಾಗೋಗ್ಬಿಟ್ಟು, ಹೌದು ಇಂಟೆನ್ಸಿವ್ ಕೇರ್ ಇಟ್ಟಾಗ ಆ ಮಗು ಏನ್ ಮಾಡ್ತೈತೆ, ವಯಸ್ಸು ಆಗ್ತಾ ಮಗುಗೆ 10 years ಆದ್ಮೇಲೆ ಅದು ಕಣ್ ದಪ್ಪ ಆಗ್ತಾ ದಪ್ಪ ಆಗ್ಬಿಡುತ್ತೆ ಅದು. ಆಮೇಲೆ ನಾನು ಅವತ್ತು ಸರ್ವಿಸ್ ಅಲ್ಲಿ ಮಂಡ್ಯದಲ್ಲಿದ್ದೆ, ನಾನು ಮಕ್ಕಳಿಗೆ ಸ್ಕೂಲ್ ಬುಕ್ಸ್ ಕೊಡ್ತಿದ್ದೆ. ಅವರು ಯಾರೋ ನನ್ನ ನಂಬರ್ ಕೊಟ್ಟುಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಬೆಂಗಳೂರಿಗೆ, ಡೈರೆಕ್ಟ್ ಬಂದೇ ಬಿಟ್ಟಿದ್ದಾರೆ. ಅದು ಕಣ್ಣು ಇದಾಗಿದೆ. ಅವ್ರೇನ್ ಮಾಡ್ತಾರೆ, ಅದು ಇಷ್ಟು ವರ್ಷ ಇದಾದ್ರೆ ಅದು ಬ್ಲಾಸ್ಟರ್ ಆದ್ರೆ ಮಗು ಪ್ರಾಣನೂ ಹೋಗ್ಬೋದು, ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು ಅಂತ ಹೇಳಿರ್ತಾರೆ. ಅವರು ನನಗೆ ಬಂದು ಬೆಂಗಳೂರು ಬಂದು ನನಗೆ ಫೋನ್ ಮಾಡ್ತಾರೆ, ನಾನು ಮಂಡ್ಯದಲ್ಲಿದ್ದೀನಿ. ಆಮೇಲೆ ತಕ್ಷಣ ಫೋನ್ ಮಾಡಿ ನಮ್ಮ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ನೀವು ಸೇರಿಸ್ಕೊಳ್ಳಿ, ಅದೇನಿದೆಯೋ ನಾನು ಆನ್ಲೈನಲ್ಲಿ ಪೇ ಮಾಡ್ತೀನಿ ದುಡ್ಡು ಅಂತ ಹೇಳಿ ಅವ್ರಿಗೆ ಆನ್ಲೈನಲ್ಲಿ ದುಡ್ಡು ಪೇ ಮಾಡಿ ನಾನು ಬಂದು ತಿರುಗಿ ಮಾರನೇ ದಿವಸ ಬಂದು ಅವ್ರನ್ನ ಭೇಟಿ ಮಾಡಿದಾಗ ಮಗುನ್ ನೋಡಿದಾಗ ತುಂಬಾ ನನ್ನ ಕಣ್ಣಲ್ಲೇ ನೀರು ಬಂದ್ಬಿಟ್ಟು. ಫೋಟೋಸ್ ಇದೆ, ನಾನು ತೋರಿಸ್ತೀನಿ ನಿಮ್ಗಳಿಗೆ. ಅಷ್ಟು ಕ್ರಿಟಿಕಲ್ ಆಗಿತ್ತು ಮೇಡಮ್. ಕೊನೆಗೆ ಆಪರೇಷನ್ ಮಾಡಿ ಎಲ್ಲ ಮಾಡಿ ತೆಗೆದ್ರು. ಅದು ಒಂದ್ ಕಣ್ ಬರ್ಲಿಲ್ಲ ಈಗ ಮಗುಗದು. ಅದು ತಾತ್ಕಾಲಿಕವಾಗಿ ಅದು ಗೋಲಿ ತರ ಇರುತ್ತೆ, ಅದು ಕಣ್ಣಿಗೆ ಇಡ್ತಾರೆ. ಅದು ಆಟ ಆಡೋ ಮಗು, ಅದು ಬಿದ್ದೋಗ್ಬಿಡುತ್ತೆ. ಯಾವಾಗಂದ್ರೆ ಅವಾಗ ಬೀಳ್ತಾ ಇರುತ್ತೆ. ಅದು ಯಾವ್ದಂದ್ರ ಕೈಯಲ್ಲಿ ಹಿಂಗೆ ಇಟ್ಕೊಳ್ಳುತ್ತೆ, ಅದು ಗೊತ್ತಿಲ್ಲ. ಅದನ್ನು 10 ವರ್ಷದ ಮಗು. ತಿರುಗಿ ಇನ್ನೊಂದು ಕಣ್ಣು ಅದೇ ಎಫೆಕ್ಟ್ ಆಯ್ತು. ಆಮೇಲೆ ಹೋಗಿ ಇಲ್ಲ ಅದು ಅಂತ ಎಫೆಕ್ಟ್ ಏನಿಲ್ಲ, ಸ್ವಲ್ಪ ಅದಕ್ಕೆ ಕಣ್ಣು ದೃಷ್ಟಿ ಕಡಿಮೆ ಆಗ್ತಿದೆ, ಟ್ರೀಟ್ಮೆಂಟ್ ಕೊಟ್ರೆ ಸರಿ ಹೋಗುತ್ತೆ ಅಂದ್ರು. ಅದಕ್ಕೆ 25,000 ಏನೋ ಆಯ್ತು ಮೇಡಮ್. ಅದು ಬರೀ ಸ್ಪೆಕ್ಸು, ಆ ಟೆಸ್ಟ್ಗಳು ಎಲ್ಲ ಮಾಡಿಸಿ, ಅದು ಇದೊಂದು ಎಫೆಕ್ಟ್ ಜಾಸ್ತಿ ಆಗಿತ್ತಲ್ಲ, ಆ ಇದಕ್ಕೆ ಅದೇನೇನೋ ಟೆಸ್ಟ್ಗಳೆಲ್ಲ ಮಾಡಿದ್ರು. ಅದನ್ನು ನಾನೇ ಎಲ್ಲ ಮಾಡಿ ಕಣ್ಣಿನ ಚಿಕಿತ್ಸೆ ಮಾಡಿಸಿ ಕೊಟ್ಟಿದ್ದೀನಿ ಮೇಡಮ್. ದೇಶದ ಯೋಧರು
ಕಾರ್ಗಿಲ್ ಆ ಯೋಧರ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತೀರಿ? ಅದು ಒಂದ್ಸರಿ ನಮ್ಗೇನು ಅಂದ್ರೆ, ನನಗೆ ಅವಾಗ ಕಾರ್ಗಿಲ್ ಆದಾಗ ನಾವೆಲ್ಲ ನಮಗೂ ಸ್ವಲ್ಪ ಇತ್ತು, ಬಟ್ ಗೊತ್ತಿತ್ತು ನಮ್ಗೆ ಈ ಮಕ್ಕಳನ್ನ ಯೋಧರ್ ಕಳಿಸ್ಬೇಕು ಅನ್ನೋದೇ ಜ್ಞಾನ ಇರ್ಲಿಲ್ಲ ನನಗೆ. ಆಮೇಲೆ ಯಾವಾಗ ಅವರೆಲ್ಲ ಸತ್ತೋದ್ರು, ಅಯ್ಯೋ ಎಂತ ದಡ್ಡತನ ಮಾಡಿದೆ, ನಾನು ಯೋಧರನ್ನ ಮಾಡಿ ಕಳಿಸ್ಬೋದಾಗಿತ್ತಲ್ಲ ನನ್ನ ಮಗನ್ನ, ಎಂತೆಂತ ಮಕ್ಳು ಪಾಪ ಹೋಗಿ ಸಾಯ್ತಿದ್ದಾರೆ, ನನ್ಗೆ ಯಾಕೆ ಇದೊಂದು ಯೋಚನೆ ಬರ್ಲಿಲ್ಲ ಅಂತ ಒಂದು ಅದು ಬಂತು. ಅದು ಅವಾಗ ಯಾಕೆ ಇದನ್ನ ಅರಿವು ಮತ್ತು ನೆನಪು ಅಂತ ಮಕ್ಕಳಿಗೊಂದು ಕಾನ್ಸೆಪ್ಟ್ ಇಟ್ಟು, ಆ ಕಾರ್ಗಿಲ್ ಅಲ್ಲಿ ಏನೇನು ಆಯ್ತು ಅದರ ಬಗ್ಗೆ ಮಕ್ಕಳಿಗೆ ಅರಿವು ಮೂಡ್ಸೋಣ ಅಂತ ಶಾಲೆ ಮಕ್ಕಳನ್ನ ಸಾವಿರಾರು ಮಕ್ಕಳನ್ನ ಪಾರ್ಟಿಸಿಪೇಟ್ ಮಾಡಿದ್ರು. ನಮ್ಮ ಸಮಾಜದಲ್ಲೇ ಮಾಡಿದ್ವಿ, ಎರಡು ಮೇಲೆ ಕೆಳಗಡೆ ಎರಡೂನು ಆ ಕಾಂಪಿಟೇಷನ್ಸ್ ಮಾಡಿದ್ವಿ. ಆ ಕಾಂಪಿಟೇಷನ್ ಅಲ್ಲಿ ಮಕ್ಕಳು ಎಷ್ಟು ಚಂದವಾಗಿ ಬರೆದಿದ್ರು ಅಂದ್ರೆ ಅವ್ರು ನಾವು ಓದಂಗೆ ಅನ್ಸ್ಬಿಟ್ಟಿತ್ತು ಮೇಡಮ್, ಅಷ್ಟು ಚಂದವಾಗಿ ಬರೆದಿದ್ವು ಮಕ್ಕಳು, ಅಷ್ಟು ಥಿಯರಿ ಚೆನ್ನಾಗಿತ್ತು. ಆ ಮಕ್ಕಳಿಗೆ ಅದನ್ನ ಅರಿವು ಮೂಡಿಸ್ಲಿಕ್ಕೆ, ಅದನ್ನ ಜ್ಞಾಪಕ ಇಟ್ಕೊಂಡು ಮತ್ತೆ ನಾನು ಯೋಧನಾಗಿ ನಾನು ಇರಬೇಕು, ಸತ್ತಂತವ್ರಿಗೆ ಅವ್ರ ನೆನಪುಗಳನ್ನ ಮಕ್ಕಳಿಗೆ ಬೇರೆ ನೆನಪಿಸಿ ನಾವು ಯಾಕೆ ಹೋಗ್ಬಾರ್ದು ಅನ್ನೋ ತರ ಅರಿವು ಮೂಡಿಸ್ಬೇಕು ಅಂತ ಇದೊಂದು ಕಾರ್ಯಕ್ರಮ. ಅದ್ಭುತ. ಈ ಗುಲ್ಬರ್ಗದ ಕತೆ ಹೇಳಿ ಮೇಡಮ್. ಗುಲ್ಬರ್ಗದಲ್ಲಿ ನನ್ಗೆ ಒಂದು ಚಾನಲ್ ಅಲ್ಲಿ ಸಾಯಂಕಾಲ ನಾನು ಕಾಫಿ ಕುಡಿತಾ ಕೂತಿದ್ದೆ. ಕೂತ್ಕೊಂಡಾಗ ಏನ್ ಮಾಡಿದ್ರು, ಒಂದ್ ದಿವ್ಸ ನನಗೆ ಅದು ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೆ. ನಾನು ಮಾಧ್ಯಮದ ಹೆಸರು ಹೇಳಲ್ಲ. ಆ ಮಾಧ್ಯಮದಲ್ಲಿ ಕೂತ್ಕೊಂಡಾಗ ಯಾರಾದ್ರೂ ಲೈವ್ ಬನ್ನಿ, ಇವರು ಆತ್ಮಹತ್ಯೆ ಹೋಗಿದ್ರು, ಯಾರೋ ಪಾಪ ಎಲ್ಲ ಬದುಕಿಸಿದ್ದಾರೆ, ಅವ್ರನ್ನ ತಡೆದಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಇದ್ಕೊಂಡು ಸರಿ ಅದ ನಂಬರ್ ನಾನೇ ಮಾಡ್ದೆ. ಅವಾಗ ಸರಿ ಬಂದು ಇದ್ ಮಾಡಿ ಸಂದರ್ಶನ ಮಾಡ್ಕೊಂಡು ಎಲ್ಲ ಮಾಡಿದ್ರು, ನನ್ಗೆ ಫೋನ್ ಮುಖಾಂತರ ಮಾತಾಡಿದ್ರು. ಆಮೇಲೆ ನೀವು ಯಾವತ್ತು ಸಿಗ್ತೀರಾ ಅಂತ ಹೇಳಿದ್ರು. ನನ್ನ ಚಾನಲ್ಗೂ ಕರೆದು ಇದ್ ಮಾಡಿ ಪಾಪ ಅವರೇ ಕರ್ಕೊಂಡೋಗಿ ಎಲ್ಲ ಮಾತಾಡಿ, ಸುವರ್ಣ ಚಾನಲ್ ಅವ್ರದ್ದು ಕರ್ಕೊಂಡೋಗಿ ನನ್ನನ್ನ ಮಾತಾಡಿಸಿ ಎಲ್ಲ ಮಾಡಿ ಅಲ್ಲಿಗೆ ಕರ್ಕೊಂಡೋಗಿ ಗುಲ್ಬರ್ಗಕ್ಕೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ನೋಡಿದಾಗ ಪಾಪ ಅವ್ರು ಬಂದು 5 ಜನ ಮಕ್ಕಳು ತಂದೆಗೆ ಹೂಳೆತ್ತಕ್ಕೇನೋ ಹೋಗಿರ್ತಾರೆ. ಅದೇನ್ ಮಾಡಿರ್ತಾರೆ, ಸ್ಪೈನಲ್ ಕಾರ್ಡ್ಗೆ ಬಕೆಟ್ ಬಗ್ಗಿರ್ತಾರಲ್ಲ, ಆ ಬಕೆಟ್ ಅವ್ರ ಮೇಲೆ ಬಿದ್ದೋಗ್ಬಿಟ್ಟಿರುತ್ತೆ ಸ್ಪೈನಲ್ ಕಾರ್ಡ್ಗೆ. ಇವತ್ತಿನವರೆಗೂ ಸರ್ಕಾರ ಯಾರು ಮಾಡ್ಲೇ ಇಲ್ಲ ಮೇಡಮ್ ಅದನ್ನ. ಅವರು ಆಗಿನ ಸರ್ಕಾರ ಇದ್ದವರು ಮಾಡ್ಲಿಲ್ಲ. ಪಾಪ ಅವನು ಇವತ್ತಿನವರೆಗೂ ಇನ್ನೂ ಬದುಕಿದ್ದಾರೆ ಅವರು, ಅಯ್ಯಪ್ಪ ಅವರಪ್ಪ. ಅವ್ರಿಗೆ ಇದ್ ಮಾಡಿದಾಗ ಅವ್ರಿಗೆ ಟ್ರೀಟ್ಮೆಂಟು ಕೊಡ್ಸಿದ್ವಿ, ಡಿಪಾಸಿಟ್ ಇಟ್ಟೆ, ಮಕ್ಳ ಎಜುಕೇಶನ್ಗೂ ಡಿಪಾಸಿಟ್ ಇಟ್ಟು. ಮನೆ ಇರ್ಲಿಲ್ಲ, ಒಂದು ಗುಡಿಸ್ಲಿ ಮೇಡಮ್, ಅದು ಇದೆ ನನ್ನ ಹತ್ರ, ಎಲ್ಲ ಫೋಟೋಸ್ ಎಲ್ಲ ಇಟ್ಟಿದ್ದೀನಿ. ಗುಡಿಸ್ಲು ಅಂದ್ರೆ ಆ ಮಂಚ ಹಾಕಿದರೆ ಪಕ್ಕದಲ್ಲಿ ಅವ್ರದ್ದು ಅಡಿಗೆ ಬೇಯಿಸ್ಕೊಳ್ಳೋದು, ಅದ್ರ ಕೆಳಗಡೆ ಮಕ್ಳು ಹೆಂಡತಿ ಮಲ್ಗೋದು, ಗಂಡ ಮೇಲೆ ಮಲ್ಕೊಳ್ಳೋದು. ಆ ತರ ಇತ್ತು ಸಿಚುಯೇಷನ್. ನಾನು ಹೋಗಿ ಅವ್ರಿಗೆ ಮನೆ ಕಟ್ಕೊಟ್ಟು ಡಿಪಾಸಿಟ್ ಇಟ್ಟು ಗೃಹ ಪ್ರವೇಶ ಮಾಡಿ, ನಮ್ಮ ಶಾಸಕರಲ್ಲಿ ಇದ್ರು, ಅಲ್ಲಿನ ಶಾಸಕರನ್ನ ಕರೆದು ಅವ್ರ ಕೈಯಲ್ಲಿ ಇನಾಗ್ರೇಷನ್ ಮಾಡಿಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಬಂದೆ. ಇವತ್ತಿಗೂ ಅವನು ಫೋನಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನೆ. ಇವಾಗ ತುಂಬಾ ಚೆನ್ನಾಗಿದ್ದಾನೆ, ಮದ್ವೆ ಮಾಡ್ಕೊಂಡಿದ್ದಾನೆ, ಮಗು ಆಗಿದೆ. ಅವಾಗ ನಾನು ಇವೇನಾದ್ರು ಮಾತಾಡಿದ್ದು, ನಿಮ್ಮ ಚಾನಲ್ಗಳಲ್ಲಿ ಮಾತಾಡಿದ್ದು, ಪ್ರಶಸ್ತಿಗಳು ಬಂದಿರೋದು ಹಾಕಿದ್ರೆ ಸುಮಾರು ಜನ ಅವನು ಅವಾಗ ಲೈಕ್ ಕೊಟ್ಟು, ಮೇಡಮ್ ಖುಷಿ ಆಯ್ತು ನಿಮ್ಮನ್ನ ನೋಡಿ, ಇವಾಗ ಸಿಗ್ತಿದೆ ನಿಮ್ ಮಾಡಿರೋದಕ್ಕೆ ಅಂತ ಅವನು ಮಾತಾಡ್ತಾ ಇರ್ತಾನೆ ಮೇಡಮ್. ಈ ಅಂಗವಿಕಲರಿಗೆ ತರಕಾರಿ ಅಂಗಡಿ ಹಾಕೊಟ್ಟಿದ್ದ ಘಟನೆಗಳನ್ನ ನೆನಪು ಮಾಡ್ಕೋಬಹುದಾ? ಅದನ್ನು ಅಷ್ಟೇ, ಕೋತಿ ಪಾರ್ಕ್ ಅಂತ ನೀವು ಚಾಮರಾಜಪೇಟೆಯಲ್ಲಿ ಇದೆ ಮೇಡಮ್ ಇವತ್ತಿಗೂ. ಅದನ್ನು ಲೈವ್ ಅಲ್ಲೇ ಬಂದಿದ್ದು ನನಗೆ, ಅದು ಚಾನಲ್ಲೇ ಬಂದಿದ್ದು. ಲೈವ್ಗೆ ಯಾರಾದ್ರೂ ಬನ್ನಿ ಅಂತ. ಅವರು ಪಾಪ ಅವನ್ಗೂ 2 ಕಾಲಿಲ್ಲ, ತಂದೆಗೆ ಕಿವಿ ಕೇಳ್ಸಲ್ಲ, ಆಮೇಲೆ ತಾಯಿಗೆ ಹೊರಗಡೆ ಹೋಗಿ ಮನೆ ಕೆಲಸ ಮಾಡ್ಕೊಂಡು ಬಂದು ಪಾಪ ಅವನ್ನ ಸಾಕಬೇಕಾಗಿತ್ತು. ಅದಕ್ಕೋಸ್ಕರ ಅವಳು ಒಂಚೂರು ಅವನಿಗೊಂದು ವ್ಯಾಪಾರ, ಅವಳೇನ ಕೆಲಸ ಮಾಡ್ಕೊಂಡ್ ಬಂದು ವ್ಯಾಪಾರ ಮಾಡ್ಕೊಂಡು ಉಡನ್ದು ಡಬ್ಬಾ ಅಂಗಡಿ ಇರುತ್ತೆ, ಅದೇನ್ ಮಾಡ್ತಾರೆ, ಒಬ್ಬ ಬಂದು ಅವ್ರು ಕಾಫಿ ಟೀ ಅದೇನೋ ಬಜ್ಜಿ ಬೋಂಡ ಎಲ್ಲ ಮಾಡ್ತಿರ್ತಾರೆ. ಯಾರೋ ಬಂದು ಕೇಳ್ತಾರೆ, ಸಾಲ ಕೇಳ್ತಾರೆ ಮೇಡಮ್. ಸಾಲ ಕೇಳಿದಾಗ ಅವ್ರೇನ್ ಮಾಡ್ತಾರೆ, ಸಾಲ ಕೊಟ್ರೆ ನಾಳೆ ನನಗೆ ಹಾಲಕ್ಕೆ ಕಾಸಿರಲ್ಲ, ಇಲ್ಲಪ್ಪ ನಾನು ಸಾಲ ಕೊಡಲ್ಲ ಅಂತ ಹೇಳ್ತಾರೆ. ಅದೊಂದು 2-3 ದಿನ ಆದ್ಮೇಲೆ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತಾರೆ ಮೇಡಮ್. ಅಯ್ಯಯ್ಯೋ. ನಂಗೆ ಅದನ್ನ ನೋಡಿ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಆ ಚಾನಲ್ ಅಲ್ಲಿ ತೋರ್ಸೋ ಹೊತ್ನಾಗ ಏನ್ ಬಡ್ಕೊಂತಾರೆ ಅವರು, ಆ ಡಬ್ಬಂಗಡಿ ಹತ್ರಕ್ಕೆ ಹೋಗ್ತಾರೆ ಬಿದ್ದೋಗೋಣ ಅಂತ. ಆಮೇಲೆ ನಾನು ಲೈವ್ ಅಲ್ಲಿ ಬಂದು ಮಾತಾಡ್ಸಿ ಇದ್ ಮಾಡಿದ್ಮೇಲೆ 1 ವಾರದೊಳಗಡೆ ಹೋಗಿ ನಾನು ವುಡನ್ ಡಬ್ಬ ಅಂಗಡಿ ಮಾಡಿಲ್ಲ, ಐರನ್ ಡಬ್ಬ ಅಂಗಡಿ ಮಾಡಿ
ಅವ್ರಿಗೆ ಏನೇನ್ ಥಿಂಗ್ಸ್ ಬೇಕೋ ಅವರು ವ್ಯಾಪಾರ ಮಾಡ್ತಿದ್ರು ಅಷ್ಟು ಥಿಂಗ್ಸು ಎಲ್ಲ ಹಾಕಿ ಕೊಟ್ಟು ಅಂಗಡಿ ಓಪನ್ ಮಾಡಿ ನಂದು ಬನಶಂಕರಿ ಮಹಿಳಾ ಸಮಾಜ ಅಂತ ಬರೆದು ಪೇಂಟ್ ಅಲ್ಲಿ ಬಂದಿದೀವಿ ಮೇಡಮ್. ಇವತ್ತಿಗೂ ಅದು ಅಲ್ಲಿದೆ. ಖಂಡಿತ ಮೇಡಮ್. ಎಂತ ಎರಡ ನೂರಾರು ಕೆಲಸಗಳು. ಈ ಯಾರಿಗೆ ನಿಜಕ್ಕೂ ಆರ್ಥಿಕವಾಗಿ ಅನಿವಾರ್ಯತೆ ಇದೆ 20,000 ರೂಪಾಯಿ ಒಂದು 10 ಜನಕ್ಕೆ ಗುರುತಿಸಿ ಕೊಡ್ತೀರಿ, ಇದು 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 ಹೆಂಗೆ ಬಂತು ಯೋಚನೆ ಅಂತ? ಅಯ್ಯೋ ಅದು ಏನೋ ಗೊತ್ತಿಲ್ಲ. ನಾವು ತುಂಬಾ ನನ್ನ ಮಕ್ಕಳನ್ನ ಓದಿಸ್ಬೇಕಾದಾಗ ನಮ್ಮ ಯಜಮಾನ್ರು ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು. ನನ್ನ ಮಕ್ಕಳಿಗೆ ನಾನು ಕಷ್ಟಪಟ್ಟಷ್ಟು ಯಾರು ಬಿದ್ದಿಲ್ವೇನೋ, ಅದನ್ನ ನೆನ್ಸ್ಕೋಬಾರ್ದು. ದೇವ್ರು ಇವತ್ತು ಚೆನ್ನಾಗಿ ಇಟ್ಟಿದ್ದಾನೆ. ಇದು ನನ್ನ ಮಕ್ಕಳಿಗೆ ಬಂದಂಗೆ ಬೇರೆ ಮಕ್ಳಿಗೆ ಯಾರಿಗೂ ಬರಬಾರ್ದು ಅಂತ ನನ್ನ ದೃಷ್ಟಿಲಿ ಇದ್ ಮಾಡಿದೆ. ಇವತ್ತು 37 ಶಾಲೆಗೆ ನಾನು ಗೌರ್ಮೆಂಟ್ ಶಾಲೆಗಳನ್ನ ತಗೊಂಡು ಮಕ್ಕಳಿಗೆ ಎಜುಕೇಶನ್ ಇರ್ಬೋದು, ಕಂಪ್ಯೂಟ್ರು, ಸರ್ಕಾರಿ ಶಾಲೆ ಮಾತ್ರನೇ. ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಶಾಲೆಗಿಂತ ಏನ್ ಕಡಿಮೆ ಇರಬಾರ್ದು ಮೇಡಮ್, ಆ ತರದ್ರಲ್ಲಿ ಡೆವಲಪ್ ಮಾಡ್ತಾ ಇದ್ದೀನಿ ನಾನು. ಅವರಿಗೆ ಕಂಪ್ಯೂಟರ್ಗಳು ಕೊಡೋದು, ಕಂಪ್ಯೂಟರ್ ಸೆಕ್ಷನ್ಸೇ ಮಾಡಿಸ್ಬಿಟ್ಟಿದ್ದೀನಿ ನಾನು. ಅವರುಗಳಿಗೆ ವಾಟರ್ ಬಾಟ್ಲು, ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಅಂತ ಬಿಟ್ಟು ಸ್ಟೀಲ್ ಬಾಟಲು, ಬ್ಯಾಗು, ಬುಕ್ಸು, ಆಮೇಲೆ ಪ್ರೊಜೆಕ್ಟರ್ಗಳು ಮಕ್ಕಳಿಗೆ. ಒಂದು ನಮ್ದು ಏನು ಅಂದ್ರೆ ನಾವು ಒಂದು ಸ್ಪೆಷಲ್ ಆಗಿ ಹೊಸ ತರ ನಾವು ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡ್ತೀವಿ. ಮಕ್ಕಳಿಗೂ ಏನಾದ್ರೂ ಮಾಡ್ಬೇಕು ಅಂದ್ರೆ ಒಂದುಗೆ ಒಡೆದೇ ಹೇಳ್ಬೋದು ನಾವು, ಇಲ್ಲ ನನ್ನ ಚಪ್ಪಲಿ ನಿಮ್ಗಾಗಲ್ಲ, ನಿಮ್ ಚಪ್ಪಲಿ ನಂಗಾಗಲ್ಲ, ನಿಮ್ ಡ್ರೆಸ್ ನನ್ಗಾಗಲ್ಲ, ನನ್ ಡ್ರೆಸ್ ನಿಮ್ಗಾಗಲ್ಲ. ಆತರ ಒಂದು ಟೈಲರಿಂಗ್ ಮಾದರಿ ತರ ಮಾಡಿ ಕೊಟ್ರೆ ಆ ಮಕ್ಕಳಿಗೆ ಒಂದು ಎಜುಕೇಶನ್ ಯಾವ ರೀತಿ ಕೊಡ್ಬೇಕು ಅಂದ್ರೆ ಒಂದು ಟೈಲರಿಂಗ್ ಮಾದರಿನಲ್ಲಿ ಕೊಟ್ರೆ ಮಕ್ಕಳಿಗೆ ಆ ಮೆಥಡ್ ಅಲ್ಲಿ ಮಾಡೋಣ ದೃಷ್ಟಿಲಿ ಇಟ್ಟುಕೊಂಡು ಪ್ರೊಜೆಕ್ಟರು, ಕಂಪ್ಯೂಟರ್ಸು, ಆಮೇಲೆ ಮಕ್ಕಳಿಗೆ ಈ ಕೆಲವು ಏನೇನೋ ಇದ್ರದ್ದು ಎಲೆಕ್ಟ್ರಿಕ್ಸ್ ಇವುಗಳೆಲ್ಲ ಬಂದಿದೆ. ಆ ಮುಖಾಂತರ ನಾನು ಆ ಮಕ್ಕಳಿಗೆ ತಲುಪೋ ರೀತಿ ಕೆಲಸ ಮಾಡ್ತಿದ್ದೀವಿ. ಇವಾಗ ಇದ್ರದ್ದು ಬರುತ್ತೆ ಮೇಡಮ್, ಕೇರಳ ಬಾರ್ಡ್ರು ಫುಲ್ ಸ್ಕೂಲೇ ಬಿದ್ದೋಗಿತ್ತು. ಅದನ್ನ ಕಟ್ಟಿಕೊಟ್ಟು ಅದಕ್ಕೆ ಏನೇನ್ ವ್ಯವಸ್ಥೆ ಬೇಕೋ ಫುಲ್ಲು ಕಂಪ್ಯೂಟರ್ ಇಂದ ಹಿಡಿದು ಮಕ್ಕಳಿಗೆ ಬುಕ್ಸ್ ಇಂದ ಹಿಡಿದು ಪ್ರತಿಯೊಂದು ಕೊಟ್ಟು ಅಲ್ಲಿ ಬಂದಿದ್ದೀವಿ. ವಾಟರ್ ಬಾಟ್ಲ್ ಇಂದ ಹಿಡಿದು ಅಡಿಗೆ ಮನೆಗೆ ಸಾಮಾನು, ಕುಕ್ಕರ್ ಇಂದ ಹಿಡಿದು ತಟ್ಟೆ, ಲೋಟ ಪ್ರತಿಯೊಂದು ಕೊಟ್ಟು ಬಂದಿದ್ದೀವಿ. ಎಲ್ಲ ಫೋಟೋಸು ಇದೆ ಮೇಡಮ್. ನಾವೆಲ್ಲ ದಾಖಲೆಗಳೇ ಇಟ್ಟು ನನಗೆ ರಾಜ್ಯ ಪ್ರಶಸ್ತಿನೂ ಬಂತು ಈ ಸರ್ವಿಸ್ಗಳು ಮಾಡೋದ್ರಿಂದ. ಹಂಗಾಗಿ ನಮ್ಗೇನು ಅಂತಂದ್ರೆ ಈ ಪ್ರಶಸ್ತಿಗಳು ಕೊಡ್ತಾರೆ, ಮಾಡ್ತಾರೆ. ಆ ಕೊಟ್ಟಾಗ ಇನ್ನು ಹೆಚ್ಚಿನ ರೀತಿಲಿ ತಲುಪಬೇಕು, ಜನಕ್ಕೆ ತಲುಪಿಸ್ಬೇಕು. ಆ ಪ್ರಶಸ್ತಿ ತಗೊಂಡು ಕೂತ್ಕೊಂಡ್ಬಾರ್ದು ಅಂತ ನಾವು ಹೆಚ್ಚಿನ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಯಾವತ್ತಿಗೂ ನಮ್ಗೆ ಅದನ್ನ ಬಡದೆಬ್ಬರ್ಸಕ್ಕೆ ಆ ಪ್ರಶಸ್ತಿ ಕಾರಣ ಅಂತ ಅನ್ನುತ್ತೆ. ನೀವು ಮಾಡ್ತಿದ್ದೀರಾ, ಇನ್ನೊಂದ್ ಸ್ವಲ್ಪ ಎದ್ದೇಳಿ ಅಂತ ಮಲಗಿದ್ದವ್ರನ್ನ ಕುವೆಂಪು ಅವ್ರು ಹೇಳ್ತಾರೆ, ಸತ್ತಂತೆ ಇವರನ್ನ ಬಡದೆಬ್ಬಿಸು ಅಂತ ಹೇಳ್ತಾರಲ್ಲ, ಹಂಗೆ ನಮ್ಗ ಆ ರೀತಿ ನೀವು ಬಡದೆಬ್ಬಿಸೋ ರೀತಿಲಿ ಮಾಧ್ಯಮಗಳು ಮಾಡ್ತಿದ್ದಾರೆ ಮೇಡಮ್. ನಿಮ್ಮಲ್ಲಿರುವಂತಹ ಕ್ರೀಡಾ ಸ್ಫೂರ್ತಿ, ಆ ಕ್ರೀಡಾಳುಗಳಿಗೆ ಸ್ಫೂರ್ತಿ ತುಂಬಬೇಕು, ಅವ್ರ ಬದುಕಿಗೆ ನೆರವಾಗಬೇಕು ಅಂತ ಹೇಳಿ ನಿಂತ್ಕೋತಿರ್ ನೀವು. ಅವರು ಪ್ಯಾರಾ ಒಲಿಂಪಿಕ್ಗೆ ನಮ್ಮ ಅಶೋಕ್ ಸಾಹೇಬರು ಇದಕ್ ಬರ್ತಾರೆ ಮೇಡಮ್. ಅವರು ಫ್ಲೈಟ್ ಟಿಕೆಟ್ ಬರ್ತಾರೆ. ಆ ಫ್ಲೈಟ್ ಟಿಕೆಟ್ ಬಂದಾಗ ಅವಳು ಸುಮಾರು 2 ಕಾನು ಇಲ್ಲ, ತತ್ಕಾಲಿಕ ಹಾಕೊಂಡಿದ್ದಾಳೆ ಪ್ಯಾರಾ ಒಲಿಂಪಿಕ್ಗೆನೆ. ಅವಳು ಬಂದಾಗ ಫ್ಲೈಟ್ ಟಿಕೆಟ್ ಕೇಳಿದಾಗ ಇದ್ಲು. ಪಾಪ ಸುಮಾರು ಜನ ಒಬ್ರಾದ್ಮೇಲೆ ಒಬ್ರು ಬಿಡ್ಬೇಕು, ಒಬ್ರನ್ನ ಬೇಗ ಬಿಟ್ರೆ ಅವ್ರಿಗೂ ಅಲ್ಲಿ ಕೋಪ ಬರುತ್ತೆ. ಅದಕ್ಕೆ ಸಾಹೇಬ್ರನ್ನ ಕನ್ಸಲ್ಟ್ ಮಾಡಕ್ ಬಂದಿದ್ರು. ಸಾಹೇಬ್ರಿಗೂ ಹೇಳಿದ್ರು ಪಾಪ ಅಲ್ಲಿನ ಭಾಗದವ್ರಿಗೆ ಯಾರಿಗೂ ಮಿಸ್ಸೇ ಮಾಡಿಲ್ಲ ಅಶೋಕ್ ಸಾಹೇಬ್ರು. ಅದ್ರಲ್ಲಿ ನಂಬರ್ 1 ನಮ್ಮ ಅಶೋಕ್ ಸಾಹೇಬ್ರು. ಎಲ್ಲಾ ತರದ್ರಲ್ಲೂ ಕೆಲಸ, ನಮ್ಮ ಸಮಾಜನ ಒಂದು ಮೇಲೆತ್ತಕ್ಕೂ ನಮ್ಮ ಅಶೋಕ್ ಸಾಹೇಬ್ರೆ ಕಾರಣ. ಅವ್ರು ನನ್ ಜೊತೆಯಲ್ಲಿ ಇರೋದ್ರಿಂದ ನಾನು ಎಲ್ಲಾ ತರದ್ರಲ್ಲೂ ಮುನ್ನುಗ್ಗಕ್ಕೆ ಇದಕ್ಕೆ ಒಂದು ಪ್ರೇರಣೆ ಅಂದ್ರೆ ನಾನು ಅಶೋಕ್ ಸಾಹೇಬ್ರು. ಇದ್ರಲ್ಲಿ ಬಂದಾಗ ಫ್ಲೈಟ್ ಟಿಕೆಟ್ ಕೊಟ್ಟೆ ಮೇಡಮ್ ನಾನು ಅವಳಿಗೆ ಅಷ್ಟೇನೆ. ಅವಾಗ ಕೊಟ್ಟಾಗ ಮೇಡಮ್ ನಾನು ಅದು ಸ್ಟೆಪ್ ಬೈ ಸ್ಟೆಪ್ ಬ್ರಾನ್ಸ್ ಬದಲು ಸಿಲ್ವರ್ ಬದಲು ಆಮೇಲೆ ಗೋಲ್ಡ್ ಮೆಡಲ್ಗೆ ನನಗೆ ಈ ವೀಲ್ ಚೇರ್ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ಲು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಸಿಗಲ್ಲ ಮೇಡಮ್ ಅದು ವೀಲ್ ಚೇರು, ಅಮೆರಿಕದಿಂದ ತಂದು ಕೊಡ್ಬೇಕು ಅಂತಂದ್ಲು. ಅವಾಗ ನಾನು ಒಂದು 2 ವೇದಿಕೆಯಲ್ಲಿದ್ದೆ. ನಂದೊಂದಷ್ಟು ದುಡ್ಡು, ಆಮೇಲೆ ಇನ್ನೊಂದು ವೇದಿಕೆ ಅನ್ನೋರು ಇಬ್ರು ಸೇರಿ ವಿಶ್ವ ಒಕ್ಕಲಿಗರ ಅಂತ ಒಂದು ವೇದಿಕೆ ಇದೆ. ಅವರು ನಾವು ರವಿಶಂಕರ್ ಅಂತ ವಿಶ್ವ ಒಕ್ಕಲಿಗರ ವೇದಿಕೆಯಿಂದ ನಾವು ಬನಶಂಕರಿ ಮಹಿಳಾ ಸಮಾಜರು ಹೈಯೆಸ್ಟ್ ನಾವು ಹಾಕಿದ್ವಿ. ಅವರು ಪಾಪ ಅವರು ಲಕ್ಷ ಹಾಕಿದ್ರು. ಸೇರಿಸಿ 5 ಲಕ್ಷ ಆಯ್ತು. ತಗೊಂಬಂದು ಅಮೆರಿಕದಿಂದ ತರಿಸಿ ಕೊಟ್ಟೆ ಮೇಡಮ್. ಇವತ್ತು ಗೋಲ್ಡ್ ಮೆಡಲ್ ತಗೊಂಡ್ಬರ್ತಿದ್ದೆ. ಅವಳು ನೋಡಿದ್ರೆ ನನಗೆ ಆ ವೀಲ್ ಚೇರ್ ಅಲ್ಲಿ ನನ್ನ ಹೆಸರು ಹಾಕಿದ್ದಾಳೆ.
ಅಲ್ಲಿ ಡಿಸ್ಪ್ಲೇ ಆಗ್ತಿದ್ರೆ ನನಗ್ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಾನು ಆಟ ಆಡ್ದಂಗ ಅನ್ಸ್ಬಿಡುತ್ತೆ, ಅಲ್ವಾ? ಅಷ್ಟು ಖುಷಿ ಆಗುತ್ತೆ. ಆ ತರದ್ ಇಬ್ಬರಿಗ್ ಮಾಡಿದ್ದೀವಿ. ಬೆಳಗಾವಿಲಿ ಒಬ್ಬ ಕಾವಡೆ ಅಂತ ಇದ್ದಾನೆ, ಅವನ್ಗೂ ಮಾಡಿದ್ದೆ, ಅವನು ಗೋಲ್ಡ್ ಮೆಡಲ್ ತಗೊಂಬಂದ. ಖಂಡಿತ. ಇದೆಲ್ಲದರ ನಡುವೆ ಅಶೋಕ್ ಅವ್ರ ಹೆಸರನ್ನು ಉಲ್ಲೇಖ ಮಾಡಿದ್ರಿಂದಾಗಿ ಇಷ್ಟೆಲ್ಲ ಸಮಾಜ ಸೇವೆಯನ್ನ ಮಾಡ್ತಾ ಇದ್ರಿ. ಒಂದು ಅಧಿಕಾರ ಅನ್ನೋದಿತ್ತು ಅಂದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋ ಭಾವನೆಯಲ್ಲಿ ರಾಜಕೀಯದ ಪ್ರವೇಶದ ಏನಾದ್ರು ಅವಕಾಶಗಳಿತ್ತ ಹೆಂಗೆ ಅಂತ? ಇತ್ತು ಮೇಡಮ್. ಕೇಳಿದ್ರು, ಸಾಹೇಬ್ರು ಕೇಳಿದ್ರು ನನಗೆ, ಅವ್ರ ಮಿಸಸ್ ಕೇಳಿದ್ರು. ಅವ್ರ ಮಿಸಸ್ ನನಗ ಪರ್ಸನಲ್ ಆಗಿ ಕೇಳಿದ್ರು, ಏನಾದ್ರು ನಿಮ್ಗೆ ಆಸೆ ಇದೆಯಾ, ಬರಕಿರ್ತೀರಾ, ಬರಂಗಿದ್ರೆ ಹೇಳಿ ನಂಗೆ ಅಂತ ಕೇಳಿದ್ರು. ಇಲ್ಲ ಮೇಡಮ್, ನಾನು ಬರೋದಿಲ್ಲ ಅಂತ ಹೇಳಿದೆ ಮೇಡಮ್. ಹೌದಾ? ಹೌದು, ಕೇಳಿದ್ರು. ನಾನು ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂತೀನಿ ಮೇಡಮ್. ನಮ್ಮ ಹಿಂದುತ್ವ ಉಳಿಬೇಕು, ಹಿಂದೂಗಳಿಗೋಸ್ಕರ ನಾನು ಅವ್ರಿಗೆ ಇವತ್ತಿನವರೆಗೂ, ನಮ್ಮ ಅನಂತ್ ಕುಮಾರ್ ಅವರಿದ್ದಾಗೂ ನಾನು ಅನಂತ್ ಕುಮಾರ್ ಅವ್ರಿಗೂ ಪರ್ಸನಲ್ ಆಗಿ ಮಾಡ್ತೀನಿ. ಇವತ್ತಿಗೂ ನಮ್ಮ ಅಶೋಕ್ ಸಾಹೇಬ್ರಿಗೆ ನಾನು ಪರ್ಸನಲ್ ಆಗಿ ನಾನು ಇವತ್ತಿಗೂ ಮಾಡ್ತೀನಿ ಮೇಡಮ್. ಅದ್ಭುತ ಮೇಡಮ್. ನಮ್ಮ ಮೋದಿ ಬರ್ಬೇಕು. ಅವಕಾಶಗಳು ಬಾಗಿಲು ತಟ್ಟಿದ್ರು ಕೂಡ ಅದು ಬೇಡ, ನನ್ನ ದಿಕ್ಕು ಬೇಡ ಅಂತ ಹೇಳಿ ಯೋಚನೆಗಳಿದ್ದಾವೆ ಅಂದ್ರೆ ಅದ್ಭುತ. ಒಬ್ಬ ಮಹಿಳೆಯಾಗಿ ಕೆಂಪೇಗೌಡರ ಪ್ರತಿಮೆಗೆ ಅವಿರತ ಶ್ರಮ ಹಾಕ್ತೀರಿ, ಇದ್ರ ಬಗ್ಗೆ ಹೇಳಿ. ಅದು ನಾವು ಒಂದು ಹೋರಾಟ ಮಾಡ್ತಿದ್ವಿ ಮೇಡಮ್. ನಾನು ಅವಾಗ ರಕ್ಷಣಾ ವೇದಿಕೆಯಲ್ಲಿದ್ದೆ. ಸುಮಾರು ಹೋರಾಟಗಳು ಮಾಡಿದಾಗ ನಾನು 5 ಸರಿ ಜೈಲು ಅನುಭವಿಸಿರೋ ಹೆಣ್ಮಗಳು. ಇವತ್ತು ಡಿ ಗ್ರೇಡ್ ಮಕ್ಕಳಿಗೆ ಅಲ್ಲಿ ರೈಲ್ವೆನಲ್ಲಿ ಉದ್ಯೋಗ ಸಿಕ್ಕೈತಂದ್ರೆ ಏಕೈಕ ಮಹಿಳೆ ನಾನು ಕೂತಿದ್ದು. ಅದು ಡಿ ಗ್ರೇಡ್ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಕ್ತು. ಕೆಂಪೇಗೌಡರು ಸ್ಟ್ಯಾಚ್ಯೂ ಮಾಡ್ಲಿಕ್ಕೂ ಅದು ಸಿಕ್ತು. ಅದ್ರಲ್ಲಿ ನಾನು ಸ್ಟ್ಯಾಚ್ಯೂ ಮಾಡ್ಲಿಕ್ಕೆ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ಗಿರಿನಗರದಲ್ಲಿ ಒಬ್ರು ಮಾಡ್ತಿದ್ರು. ಆ ಕೆಂಪೇಗೌಡ ಸ್ಟ್ಯಾಚ್ಯೂ ಮಾಡ್ಲಿಕ್ಕೆ ನಾನೇ ಅದಕ್ಕೆ ದುಡ್ಡು ಕೊಟ್ಟು ಇವತ್ತು ಆ ಸ್ಟ್ಯಾಚ್ಯೂ ನನ್ನ ಹೆಸರಾಕಿ ಅಲ್ಲಿ ಇಟ್ಟಿದ್ದಾರೆ ಮೇಡಮ್, ಕೆಂಪೇಗೌಡರ ಹೆಸರು. ಖಂಡಿತ. ಇದ್ರ ಜೊತೆಗೆ ಸಿನಿಮಾದ ಮೂಲಕ ಅರಿವನ್ನು ಮೂಡಿಸ್ಬೇಕು ಅನ್ನುವಂಥ ಯೋಚನೆ ಬರುತ್ತಲ್ಲ, ಅದು ಯಾತಕ್ಕೆ ಅಂದ್ರೆ ಇವತ್ತು ಮಕ್ಕಳು ಯಾವ ರೀತಿಲಿ ಎಲ್ಲೆಲ್ಲಿ ಯಾವ್ಯಾವ ಕೆಟ್ಟ ಚಟ ಹಿಡಿಬಹುದು ಅಂತ ಈ ತಂದೆ ತಾಯಿಗಳೇ ಕೆಲವರು ಮಾಡಂತವ್ರು ಇದ್ದಾರೆ. ಮಕ್ಕಳ ಕೈಯಲ್ಲಿ ತಂದೆ ತಾಯಿನೇ ಮಾಡೋರು ಇದ್ದಾರೆ. ನಾನು ಸಾಕ್ಷಾತ್ ನಾನೇ ನೋಡಿದ್ದೀನಿ. ಅದನ್ನ ಅರಿವು ಮೂಡಿಸ್ಬೇಕು, ತಂದೆ ತಾಯಿಗಳಿಗೂ ಅರಿವು ಬರಬೇಕು, ಮಕ್ಕಳಿಗೂ ಅರಿವು ಮೂಡಬೇಕು ಅಂತ 1098 ಅಂತ ಒಂದು ಡಾಕ್ಯುಮೆಂಟರಿ ಪಿಕ್ಚರ್ ಮಾಡಿದ್ದೀನಿ ಮೇಡಮ್. ಅದು ಇದ್ರಲ್ಲಿ ಫುಲ್ ಇದನ್ನ ತಗೊಂಡು ಮಾಡಿದೆ. ಅದಕ್ಕೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹೊಸಪೇಟೆನಲ್ಲೇ ಅದನ್ನ ಇನಾಗ್ರೇಷನ್ ಮಾಡಿದ್ದು. ಅವರು ನೋಡ್ಬಿಟ್ಟು ಆ ಫಿಲಮ್ನ ತುಂಬಾ ಚೆನ್ನಾಗಿದೆ, ಇದು ಸರ್ಕಾರಕ್ಕೆ ನಾವು ರೆಕಮೆಂಡ್ ಮಾಡಿ ತಗೊಂತೀವಿ ಅಂತ ಹೇಳಿದ್ರು. ಸರಿ ಆಯ್ತು ಮಾಡಿ ಅಂತ ಹೇಳಿದೀವಿ. ಇನ್ನು ಅದನ್ನ ಬಿಡುಗಡೆ ಮಾಡಿರಲಿಲ್ಲ. ಅದೊಂದು ಪಿಕ್ಚರ್ ಮಾಡಿದ್ದೀವಿ. ಮತ್ತು ಮೂಢನಂಬಿಕೆಗಳು, ಹಳ್ಳಿ ಕಡೆಗಳ ಮೂಢನಂಬಿಕೆಗಳು, ಮಾಯಾಮಾಟ, ಇದಕ್ಕೆಲ್ಲ ದುಡ್ಡುಗಳು ಹಾಕಿ ಸುಮಾರು ಹೆಣ್ಣು ಮಕ್ಕಳು ಆ ತರದಕ್ಕೆ ದುಡ್ಡು ಕಳ್ಕೊಳ್ಳೋ ಅಂತ ಜನ ಜಾಸ್ತಿ ಇದ್ದಾರೆ ಇವತ್ತು. ಇದ್ರಿಗೆ ಒಂದು ಹಮಸ್ಯೆ ಅಂತ ಒಂದು ಪಿಕ್ಚರ್ ತೆಗ್ದೆ, ಡಾಕ್ಯುಮೆಂಟ್ರಿ ತರ. ನಾವು ಹೆಣ್ಣು ಮಕ್ಳು ಯಾರಿಗೇನ್ ನಾವು ಕಡಿಮೆ ಇಲ್ಲ ಅನ್ನೋ ತರದಲ್ಲಿ ಯಾವ್ಯಾವ ರೀತಿಲಿ ನಾನು ಏನೇನ್ ಕೆಲಸ ಮಾಡ್ಬೋದು ಆ ರೀತಿ ಕೆಲಸನೂ ಮಾಡ್ತಿದ್ದೀವಿ. ಅದಲ್ದೆ ನಾನು ಏನ್ ಬಿಗ್ ಬಾಸ್ ಅಂತ ಇವತ್ತು ನಡೀತಾ ಇದೆಯೋ, ಆ ಬಿಗ್ ಬಾಸ್ ನಾನೇ ಒಂದು ಬಿಗ್ ಬಾಸ್ ತರನೇ ಲೇಡಿ ಬಾಂಡ್ ಅಂತಾನೆ ಮಾಡಿದ್ದೆ. 4 ಎಪಿಸೋಡ್ ಮಾಡಿದ್ದೀನಿ ಮೇಡಮ್. ಬಿಗ್ ಬಾಸ್ ತರನೇ ಲೇಡಿ ಬಾಂಡ್ ಅಂತ ಮಾಡಿದೆ. ಬಟ್ ಅದು ಜಾಸ್ತಿ ದುಡ್ಡು ಖರ್ಚಾಗ್ತಿತ್ತು ನನಗೆ. ಬಟ್ ಅವ್ರ ತರ ನಮ್ಗೆಲ್ಲ ಅಷ್ಟೊಂದು ತಿಂಗ್ಳಾನ್ಗಟ್ಲೆ ಮಾಡ್ತಿರ್ಲಿಲ್ಲ. ನಾವೊಂದು 15 ದಿವಸ ಮಾಡಿದ್ವಿ. ಅದಕ್ಕೆ ಕಾಸ್ಟ್ ಜಾಸ್ತಿ ಬಂತು. ಅದಕ್ಕೆ ಹಾಕೋ ಬದ್ಲು ಒಂದು ಅಂದ್ರೆ ನಾವು ಹೆಣ್ಣು ಮಕ್ಕಳು ನಾವೇನ್ ಕಡಿಮೆ ಇಲ್ಲ ಅಂತ ಒಂದು ಹೆಜ್ಜೆ ಇಟ್ಟೆ. ಅದನ್ನು 4 ಗೋಡೆ ಇದ್ದ ಮಕ್ಕಳನ್ನ ಅವ್ರನ್ನು ಬೆಳಕಕ್ಕೆ ತಂದ್ವಿ. ದುಡ್ಡನ್ನ ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಮಕ್ಕಳಿಗೆ ಅದನ್ನು ಉಪಯೋಗಿಸೋಣ ಅಂತ ಹೇಳ್ಬಿಟ್ಟು 4ಕ್ಕೆ ನಾನು ಸ್ಟಾಪ್ ಮಾಡ್ಬಿಟ್ಟೆ ಮೇಡಮ್. ಮೇಡಮ್, ಇವತ್ತು ಸಾಕಷ್ಟು ಸಾಧನೆಯನ್ನ ಮಾಡಿ ಇನ್ನೂ ಕೂಡ ಮಾಡೋದು ಬಹಳಷ್ಟು ಇರ್ಬೋದು. ಬಟ್ ಈ ಜರ್ನಿಯನ್ನು ನೀವು ನೆನಪು ಮಾಡ್ಕೊಂಡ್ರೆ ಒಂದು ಆತ್ಮತೃಪ್ತಿ ಅನ್ನೋದು ಇದೆಯಾ? ಇದೆ ಮೇಡಮ್. ಅದು ನಿಜವಾಗ್ಲೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನ ತುಂಬಾ ಮಾಡಬೇಕು ನನ್ನ ಸಮಾಜನ ಅಂತ ಅನ್ಕೊಂಡಿದ್ದೀನಿ. ಈಗ ಒಂದು ಮಾರ್ಚ್ಗೆ ಅಂತರ್ ಮಹಿಳಾ ದಿನಾಚರಣೆ ಅಂತ ಬರುತ್ತೆ. ಅವಾಗ ತೀರಾ ಬಡವರು ಇರೋರು, ನಾವೆಲ್ಲ ಶ್ರೀಮಂತನುಗಳು, ನಮ್ಮ ಮನೇಲಿ ತಂದೆ ತಾಯಿಗಳು ಚೆನ್ನಾಗಿರ್ತಾರೆ. ಎಂತದ ಒಂದು ಚಿಕ್ಕ ಪುಟ್ಟದಲ್ಲಾದ್ರೂ ನಾವು ರೈತ ಕುಟುಂಬರಾದ್ರೂ ಚಿಕ್ಕದಾಗಿ ಒಂದು ಆರತಿ ಮಾಡಿ ಒಂದ್ ಸೀರೆ ಕೊಟ್ಟು ಅವಳಿಗೆ ಬಳೆ ತೊಡ್ಸಿ ಮಾಡಕ ಕೆಲಸ ಮಾಡ್ತಾರೆ. ಈ ಸಣ್ಣ ಹೆಣ್ಣು ಮಕ್ಕಳಿಗೆ ಪಾಪ ಏನೂ ಮಾಡಲ್ಲ.
ಅಂತ ಮಕ್ಕಳನ್ನ ಇವತ್ತೊಂದು 10-20 ಜನನ ಗುರುತಿಸಿ ಮಾರ್ಚ್ಗೆ ನಾನು ಇವ್ರಿಗೆ ಶ್ರೀಮಂತನ ಮಾಡೋದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಮೇನಲ್ಲಿ ನಮ್ಮ ರೈತರ ಮಕ್ಕಳಿಗೆ ಒಂದು ಮದ್ವೆ ಮಾಡೋಣ, ಸಿಂಪಲ್ ಮ್ಯಾರೇಜ್ ಅಂತ ಅನ್ಕೊಂಡಿದೀವಿ. ಅದನ್ನು ಮಾಡ್ಲಿಕ್ಕೆ ರೆಡಿ ಮಾಡಿದೀವಿ. ಅದು ಜನಪದ ಲೋಕದಲ್ಲೇ ಮಾಡೋಣ ಆ ಭಾಗದಲ್ಲಿ ಅಂತ ಅದನ್ನೊಂದು ಮಾಡ್ಕೊಂಡಿದೀವಿ. ಆಮೇಲೆ ಈ ಹಳ್ಳಿ ಭಾಗದಲ್ಲಿ PPE ಕಿಟ್ಗಳು ಈ ಹಾರ್ಟ್ ಅಟ್ಯಾಕ್ಗಳಾಗೋದು ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆ PPE ಕಿಟ್ ಕೊಡ್ಲಿಕ್ಕೆ ಅದು ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ. ಈ ತರದ್ದು ಬೇಕಾದಷ್ಟು ಹಲವು ಕಾರ್ಯಕ್ರಮಗಳು ಮಾಡ್ತಿದೀವಿ. ದೇವರು ನನಗೆ ಶಕ್ತಿ ಇರೋವರೆಗೂ, ನನ್ನ ಜೀವ ಇರೋವರೆಗೂ ಈ ಸರ್ವಿಸ್ ಹೀಗೇ ಹೋಗ್ತಾನೆ ಇರುತ್ತೆ ಮೇಡಮ್. ನಿಮ್ ಮಕ್ಳಿಗಂತೂ ನಿಮ್ ಮೇಲೆ ಅಪಾರವಾದಂತ ಗೌರವ, ಹೆಮ್ಮೆ ಇರುತ್ತೆ. ಈ ಕ್ಷಣದಲ್ಲಿ ಮೇಡಮ್ ನೀವೇ ಸಾಧಕರ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ, ನಿಮಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನ ಹಲವರು ಕೊಟ್ಟಿರ್ತಾರೆ. ಯಾರನ್ನೆಲ್ಲ ನೆನಪಿಸ್ಕೋತೀರಿ? ಎಲ್ಲಾರು ಇದಾರೆ ಮೇಡಮ್, ಇಂಥವ್ರು ಇಲ್ಲ ಅನ್ನಂಗಿಲ್ಲ. ಬಟ್ ನನಗ್ ಸಪೋರ್ಟ್ ಆಗಿ ನಿಂತ್ಕೊಂಡಿರೋದು ನನ್ನ ಬೆನ್ನೆಲುಬಾಗಿದ್ದವ್ರೆ ನನ್ನ ಮಕ್ಕಳು. ಏನು ಹಣದ ಕೊರತೆ ಇರಬಾರ್ದು. ಆ ಇದರಲ್ಲಿ ನಂಗೂ ಪೆನ್ಷನ್ ಬರುತ್ತೆ, ಒಂದ್ ಸ್ವಲ್ಪ FDಗಳಿದಾವೆ, ಸ್ವಲ್ಪ ಅದಕ್ಕೆ ಅಂತಾನೆ ಒಂದ್ ಸ್ವಲ್ಪ ಚೀಟಿ ಹಾಕೊಂಡು ಇಟ್ಕೊಂಡಿರ್ತೀನಿ. ಆ ಇಯರ್ ಬಂದಾಗ ಅದನ್ನ ಮಾಡ್ಲಿಕ್ಕೆ ಮಾಡ್ತೀನಿ. ಇವತ್ತು ನಾನು ಅರಣ್ಯ ಇಲಾಖೆಗೂ ಕೆಲಸ ಮಾಡಿದ್ದೀನಿ ಮೇಡಮ್. ಅರಣ್ಯ ಇಲಾಖೆಗಳಲ್ಲಿ ಜಾಕೆಟ್ ಕೊಡ್ಬೋದು, ಶೂಸು, ವೆಪನ್ಸು, ಸೋಲಾರ್ ಲೈಟ್ಸು ಎಲ್ಲ ಇವತ್ತಿಗೂ ಅಲ್ಲಿ ಕೊಟ್ಕೊಂಡು ಬರ್ತಾ ಇದ್ದೀನಿ. ಈ ಮಾರ್ಚ್ಗೆ ಹೂಳೆತ್ತಂತ ಕೆಲಸ, ಆ ಭಾಗದಲ್ಲಿ ನೀರಿರಲ್ಲ ಮಾರ್ಚಲ್ಲಿ ಬಂದ್ರೆ, ಅದಕ್ಕೆ ಅದು ಒಂದು ಕೆಲಸ ಹೆಚ್ಚಿನ ರೀತಿಯಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಲಿಕ್ಕೆ ಈಗ ಕೈ ಎತ್ಕೊಂಡಿದ್ದೀವಿ. ಸುಮಾರು ಒಂದು 5 ಇದಕ್ಕೂ ಹೋಗಿ ಮಾಡಿದ್ದೀನಿ, ಅರಣ್ಯ ಇಲಾಖೆಗೆ ಹೋಗಿ. ಅದಲ್ಲದೆ ಒಂದು ಹುಲಿನೂ ದತ್ತಕ್ಕೆ ತಗೊಂಡಿದ್ವಿ. ಹುಲಿಗೂ ಸಣ್ಣ ಪುಟ್ಟ ಪ್ರಾಣಿಗಳನ್ನ ಅದನ್ನು ದತ್ತಕ್ಕೆ ತಗೊಂಡಿದ್ವಿ ಮೇಡಮ್. ಸುಮಾರು ಇವೆಲ್ಲ ಮಾಡೋದ್ ನೋಡಿ ಎಲ್ಲ ಮಾಧ್ಯಮದವರು ನಮ್ಗೆ ಪ್ರಶಸ್ತಿಗಳು ಕೊಡ್ತಿದ್ದಾರೆ. ಇನ್ನು ಏನಾದ್ರು ಹೊಸದ್ ಏನಾದ್ರು ಬರುತ್ತೋ, ಯಾವ ಸರ್ವಿಸ್ ಮಾಡ್ಬೇಕು ಅಂತ ಯೋಜನೆಗಳು ಹಾಕೊಂತಿರ್ತೀವಿ. ಜ್ಞಾಪಕ ಬರಲ್ಲ, ಒಂದೊಂದ್ಸರಿ ಯಾರನ್ನೋ ಕೇಳ್ತೀವಿ, ಕೇಳಿ ಮಾಡೋದಾದ್ರೆ ಮಾಡೋಣ ಅಂತ ಅನ್ಬಿಟ್ಟು. ಸಮಾಜಕ್ಕೆ ಹಿರಿಯರಾಗಿ ಒಬ್ಬ ಮಹಿಳೆಯಾಗಿ ಏನ್ ಸಂದೇಶ ಕೊಡ್ತೀರಿ? ಅಂದ್ರೆ ಒಂದೇ ಸಂದೇಶ ಏನ್ ಕೊಡ್ತೀವಿ ಅಂತಂದ್ರೆ, ದೇವಸ್ಥಾನಗಳಿಗೆ ಹೋಗಿ ನೀವು ಇರೋ ಗೋಲ್ಡು, ಬೆಳ್ಳಿ, ಹಣವನ್ನ ಹಾಕ್ಬಿಟ್ಟು ಬರ್ತೀರಾ, ಅದೆಲ್ಲೋ ದುರುಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ. ನಾನೇನ್ ಮಾಡ್ತೀನಿ, ಅದೇ ಉಂಡಿನ ನನ್ನ ಮನೆಯಲ್ಲಿಟ್ಟು ಪ್ರತಿ ಇದ್ರನಲ್ಲೂ ನಾನು ಇಷ್ಟಿಷ್ಟು ಅಂತ ದುಡ್ಡು ಹಾಕ್ತೀನಿ, ವರ್ಷಕ್ಕೊಂದ್ಸರಿ ತೆಗಿತೀನಿ ಮೇಡಮ್. ನೀವು ಆ ದೇವಸ್ಥಾನಕ್ಕೆ ಹಾಕೋ ಬದಲು ನಿಮ್ಮನೆ ದೇವಸ್ಥಾನದಲ್ಲೇ ಇಟ್ಟು ನಿಮ್ಮ ಸರೌಂಡಿಂಗ್ ಅಲ್ಲೇ ಮಕ್ಕಳು ಮರಿ ಇರ್ತಾರಲ್ಲ ಅವರಿಗೆ ದಾನ ಮಾಡಿ. ಎಲ್ಲೋ ಬೆಳಿತಾರೆ, ಇವತ್ತು ದೇವಸ್ಥಾನದಲ್ಲಿ ಅವ್ರವ್ರಗಳೇ ಬೆಳಿತಾ ಇದ್ದಾರೆ ಹೊರ್ತು ಆ ಭಾಗದಲ್ಲಿ ಯಾರಿಗೂ ಏನು ಮಾಡ್ತಾ ಇಲ್ಲ. ದೇವಸ್ಥಾನಗಳಲ್ಲಿ ಇಲ್ಲ ಒಂದು ಶಾಲೆನ ದತ್ತಕ್ಕೆ ತಗೊಬಹುದು, ಇಲ್ಲ ಹತ್ರ ಇರೋರು, ಇಲ್ಲ ಅಲ್ಲಿ ಕೆಲಸ ಮಾಡೋಂಥವ್ರು ಇರ್ಬೋದು, ಅವ್ರಿಗೆ ಏನ್ ಕೆಲಸ ಮಾಡಿಸ್ತಾರೆ, ಕೊಡ್ತಾರೆ, ಹೋಗ್ತಾರೆ. ನಾನು ಸುಮಾರು ನೋಡಿದ್ದೀನಿ. ಆ ತರದ್ ಮಾಡೋ ಬದಲು ನೀವು ಈ ತರ ಮಾಡಿ. ಇವತ್ತು ಚಿನ್ನ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ, ನೀವು ತಗೊಂಡೋಗಿ ದೇವಸ್ಥಾನದಲ್ಲಿ ಇಟ್ಟು ಖಜಾನೆ ತುಂಬ್ತಿದೆ. ಅದಕ್ಕೆ ಕಾರಣ ನಾವುಗಳೇ. ಆ ಖಜಾನೆ ತುಂಬಂಗ್ ಮಾಡಬೇಡಿ. ಅದನ್ನೇ ನಿಮ್ಮ ಹಣನ, ನಿಮ್ಮ ದೇವಸ್ಥಾನ ನಿನ್ನ ಮನೆ, ಮೊದ್ಲು ನನ್ನ ಮನೆ ದೇವಸ್ಥಾನ, ಅದ್ರಲ್ಲಿಟ್ಟು ನೀವು ಮಾಡಿ ಅಂತ ಕೇಳ್ತಾ ನಾನು ಒಂದು ಸಂದೇಶ ಬಿಡ್ತಿದ್ದೀನಿ ಮೇಡಮ್. ಹನಿಗೂಡಿದ್ರೆ ಹಳ್ಳ, ಒಂದ್ ಕಡೆ ನಿಮ್ಮನೆಲ್ಲೇ ಹಾಕಿ ನಿಮ್ಮ ಸರೌಂಡಿಂಗ್ ಅಲ್ಲಿ ಹೆಣ್ಮಕ್ಳು ನೀವು ಈ ತರ ಮಾಡಿದ್ರೆ, ನಿಮ್ಮನೆ ಕೆಲಸದವ್ರು ಇರ್ಬೋದು, ಇಲ್ಲ ಅವ್ರ ಕೆಲಸದವ್ರು ಅಕ್ಕದವ್ರು ಇರ್ಬೋದು, ಒಂದು ಹೆಲ್ಪ್ ಮಾಡಿದ್ರೆ ಅದೊಂದು ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ಖಂಡಿತ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡೋದಲ್ಲ ವೀಕ್ಷಕರೇ, ಇವತ್ತಿನ ಜಿ ಅಚೀವರ್ ಕಾರ್ಯಕ್ರಮದಲ್ಲಿ ಶಾಂತಾ ರಾಮಸ್ವಾಮಿ ಅವರು ಭಾಗಿಯಾಗಿದ್ರು. ಗಟ್ಟಿಗಿತ್ತಿ ಮಹಿಳೆಯಾಗಿ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಸದುದ್ದೇಶದಿಂದ ಒಂದಲ್ಲ ಎರಡಲ್ಲ 100 ಕಾರ್ಯಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರ ಮುಂದಿನ ಯೋಜನೆಗಳು ಆದಷ್ಟು ಬೇಗ ಸಾಕಾರಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.